ಹೆಸರಿನಿಂದ ಕರಿತೀವಿ ನಾವು. ಸೊ ಯೂನಿಟಿ ಇನ್ ಡೈವರ್ಸಿಟಿ. So many languages, caste, subcaste, religious groups, creed, the race, languages. Each state and region has its own uniqueness. The mountain ranges, river, irrigated areas, streams, forests, deserts, mountains, so and so. ನಾವು ಸಾಮಾನ್ಯವಾಗಿ ಭಾರತ ದೇಶವನ್ನ ಹಲವಾರು ಭಾಗಗಳಾಗಿ ವಿಂಗಡಿಸ್ತೀವಿ. ಪರ್ವತ ಶ್ರೇಣಿಗಳು, ನದಿ ತೀರಗಳು, ನೀರಾವರಿ ಪ್ರದೇಶಗಳು, ತೊರೆಗಳು, ಅರಣ್ಯ ಪ್ರದೇಶಗಳು, ಕರಾವಳಿ, ಮರುಭೂಮಿ, ಬಯಲು ಪ್ರದೇಶ, ಗುಡ್ಡಗಾಡು ಪ್ರದೇಶ. ನೆಕ್ಸ್ಟ್ ಮಾನವ ಒಂದು ಗುಂಪಿಗೆ ಬಂದ್ರೆ ಜನಾಂಗಗಳು, ಜಾತಿಗಳು, ಧರ್ಮಗಳು, ಭಾಷೆಗಳು, ಸಂಸ್ಕೃತಿಗಳು, ಆಚಾರಗಳು, ವಿಚಾರಗಳು, ಹಬ್ಬ ಹರಿದಿನಗಳು, ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥ ಒಂದು ವೈವಿಧ್ಯತೆಗಳನ್ನ ಅಥವಾ ಡಿಫ್ರೆಂಟೇಷನ್ಗಳನ್ನ ನಾವು ನೋಡ್ಕೊಂಡು ಬರ್ತೀವಿ ನಾವಿಲ್ಲಿ. ಅವೇನೇ ಇದ್ರೂ ಸಹ ಅವೆಲ್ಲವೂ ಸಹ ನಮ್ಮ ಭಾರತ ದೇಶದ ಒಂದು ರೀತಿಯಾಗಿ ಅಲಂಕಾರಿಕವಾಗಿರ್ತಕ್ಕಂಥ ಒಂದು ಇನ್ಸ್ಟ್ರೂಮೆಂಟ್ಸ್ಗಳು ಅಂತೇಳಿ ಕರಿತೀವಿ ನಾವು. ಆರ್ನಮೆಂಟ್ಸ್ ಅಂತ ಹೇಳ್ತೀವಿ ನಾವು. ಆಭರಣಗಳು, ಒಬ್ಬ ಮಹಿಳೆಗೆ ಅಲಂಕಾರ ಮಾಡಿಕೊಳ್ಳಿಕ್ಕೆ ಅಲಂಕಾರ ವಸ್ತುಗಳು ಹೇಗೋ ಹಾಗೆ ಇವೆಲ್ಲವೂ ಸಹ ಭಾರತದ ಅಲಂಕಾರಿಕ ವಸ್ತುಗಳು ಅಥವಾ ಅಲಂಕಾರಿಕ ಅಂಶಗಳು ಅಂತೇಳಿ ಕರಿತೀವಿ ನಾವು. ವಿಶಿಷ್ಟತೆ, ಪ್ರತಿ ರಾಜ್ಯ ಮತ್ತು ಪ್ರದೇಶವು ತಂದೆ ಆಗಿರ್ತಕ್ಕಂಥ ಒಂದು ವಿಶಿಷ್ಟತೆಯನ್ನೇ ಹೊಂದಿದೆ. ಈಚ್ ರೀಜನ್ and each state has its own peculiar characteristics in India. So that is important in unity and diversity. ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಇಂಟರ್ನ್ಯಾಷನಲ್ and local travelers or visitors love this variety, colors, culture and the climate. ಸ್ಥಳೀಯ, ಅಂತಾರಾಷ್ಟ್ರೀಯ, ಒಳ ಮತ್ತು ಹೊರ ಪ್ರವಾಸಿಗರು, ಯಾತ್ರಿಕರು ನಮ್ಮಲ್ಲಿರ್ತಕ್ಕಂಥ ವೈವಿಧ್ಯಮಯವಾಗಿರ್ತಕ್ಕಂಥ ಸಂಸ್ಕೃತಿ, ಹವಾಮಾನ, ಹಬ್ಬ ಹರಿದಿನಗಳು, ಆಚರಣೆಗಳು, ಇನ್ನಿತರವಾಗಿರ್ತಕ್ಕಂಥ ವಿಚಾರಗಳನ್ನ ತಿಳ್ಕೊಂಡ್ಬಿಟ್ಟು ಬಹಳ ಸಂತೋಷ ಪಟ್ಟಿರ್ತಕ್ಕಂಥ ಒಂದು ಉದಾಹರಣೆಗಳು ಇದಾವೆ. ನಮ್ಮ ಭಾರತದಲ್ಲಿರ್ತಕ್ಕಂಥ ವಿವಿಧ ರೀತಿಯಾಗಿರ್ತಕ್ಕಂಥ ನೃತ್ಯಗಳಾಗಿರ್ಬೋದು, ಸಂಗೀತಗಳಾಗಿರ್ಬೋದು, ವರ್ಣರಂಜಿತ ಉತ್ಸವಗಳಾಗಿರ್ಬೋದು, ಸುಂದರವಾಗಿರ್ತಕ್ಕಂಥ ಕರಕುಶಲ ವಸ್ತುಗಳಾಗಿರ್ಬೋದು, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರವಾಸಿಗರನ್ನ ಗಮನ ಸೆಳಿತವೆ, ಅಟ್ರಾಕ್ಷನ್ ಮಾಡ್ತವೆ. ಅಟ್ರಾಕ್ಟೆಡ್ ದ ಲೋಕಲ್ ಅಂಡ್ ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್ ಥ್ರೂ ದಿ ಡಿಫರೆಂಟ್ ಡ್ಯಾನ್ಸಸ್ ಅಂಡ್ ಮ್ಯೂಸಿಕ್ಸ್ and colorful festivals and beautiful handworks. So these are as the ornaments to our Indian country and India beautiness. So many beaches, example beaches of Goa, Visakhapatnam, Mangaluru, Karavali region, backwaters of Kerala and snow-clad mountains of Himachal Pradesh, sands of Rajasthan, sands and lakes of Rajasthan, world culture sites of Delhi. These are symbols of diversity of our nation. ಸಾಕಷ್ಟು ಕಡಲ ತೀರಗಳು ಅಂತ ಹೇಳ್ತೀವಿ, ಕರಾವಳಿ ತೀರ ಪ್ರದೇಶಗಳು ಅಂತ ಹೇಳ್ತೀವಿ. ಮಂಗಳೂರು ಆಗಿರ್ಬೋದು, ಗೋವಾ ಆಗಿರ್ಬೋದು, ವಿಶಾಖಪಟ್ಟಣ ಆಗಿರ್ಬೋದು, ಪಾಂಡಿಚೇರಿ ಆಗಿರ್ಬೋದು, ಅಥವಾ ಕೇರಳದ ಇನ್ನೂರು ಪ್ರದೇಶಗಳಾಗಿರ್ಬೋದು, ಹಿಮದಿಂದ ಆವೃತವಾಗಿರ್ತಕ್ಕಂಥ ಹಿಮಾಚಲ ಪ್ರದೇಶ, ಜಮ್ಮು ಅಂಡ್ ಕಾಶ್ಮೀರ, ಸರೋವರಗಳ ಕೂಡಿರ್ತಕ್ಕಂಥ ಪ್ರದೇಶಗಳಾಗಿರ್ಬೋದು, ಮರುಭೂಮಿಯಿಂದ ಕೂಡಿರ್ತಕ್ಕಂಥ ರಾಜಸ್ಥಾನ ಆಗಿರ್ಬೋದು, ವಿಶಿಷ್ಟವಾಗಿರ್ತಕ್ಕಂಥ ಒಂದು ಸಂಸ್ಕೃತಿಯನ್ನ ಹೊಂದಿರತಕ್ಕಂಥ ದೆಹಲಿ ಆಗಿರ್ಬೋದು, ಇವೆಲ್ಲವೂ ಸಹ
ವೈವಿಧ್ಯಗಳ ಒಂದು ಸಂಕೇತ ಅಂತೇಳಿ ಕರಿತೀವಿ ನಾವಿಲ್ಲಿ. ಸೊ ಇವುಗಳು ಏನೇ ಡಿಫ್ರೆಂಟ್ ಆಗಿದ್ದೂ ಸಹ ಇವುಗಳನ್ನ ನಾವು ಭಾರತ ಅಥವಾ ಭಾರತೀಯವು ಅಥವಾ ಭಾರತೀಯ ಸಂಸ್ಕೃತಿ, ಭಾರತೀಯ ಜನಾಂಗ, ಭಾರತೀಯ ಭೌಗೋಳಿಕ ವ್ಯವಸ್ಥೆ ಎನ್ನುವಂತ ಒಂದು ದೃಷ್ಟಿಕೋನದಿಂದ ನಾವು ನೋಡುವಂಥದ್ದೇ ಇಲ್ಲಿ ಏಕತೆ ಎನ್ನುವಂಥದ್ದು. This colorful variety of a country makes our country a major attraction of tourists that is beneficial for the economy and prosperity of the country. ಒಂದು ದೇಶದ ವರ್ಣರಂಜಿತ ವೈವಿಧ್ಯತೆಯು ನಮ್ಮ ದೇಶವನ್ನು ಪ್ರವಾಸಿಗರ ಪ್ರಮುಖ ಆಕರ್ಷಣೆಯನ್ನಾಗಿ ಮಾಡುತ್ತೆ. ಬರೀ ಆಕರ್ಷಣೆ ಒಂದೇ ಅಲ್ಲ, ದಿಸ್ ಈಸ್ ಹೆಲ್ಪ್ಫುಲ್ ಫಾರ್ ದಿ ಇಂಪ್ರೂವ್ಮೆಂಟ್ ಆಫ್ ಎಕನಾಮಿಕ್ ಅಂಡ್ ಸೋಷಿಯಲ್ ಅಂಡ್ ಪೊಲಿಟಿಕಲ್ ಅಂಡ್ ರಿಲಿಜಿಯಸ್ ಎಜುಕೇಶನ್ ಅಂಡ್ ಸೋ ಅಂಡ್ ಸೋ. ಬೇರೆ ಎಲ್ಲಾ ದೃಷ್ಟಿಕೋನಗಳಿಂದಲೂ ಸಹ ಅಭಿವೃದ್ಧಿಗೆ ಇದು ಸಹಕಾರಿಯಾಗಿರ್ತಕ್ಕಂಥವು. ಅದು ಆರ್ಥಿಕ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಧಾರ್ಮಿಕ ಆಗಿರ್ಬೋದು, ಶೈಕ್ಷಣಿಕ ಆಗಿರ್ಬೋದು, ಸಾಂಸ್ಕೃತಿಕ ಆಗಿರ್ಬೋದು, ಅಥವಾ ಕಲೆ, ವಾಸ್ತುಶಿಲ್ಪ ಏನೇ ಆಗಿರ್ಬೋದು, ಇವೆಲ್ಲವೂ ಸಹ ನಾವು ಬೇರೆ ದೇಶದವರನ್ನ ಆಕರ್ಷಣೆ ಮಾಡ್ಕೊಂಡ್ಬಿಟ್ಟು ಅದ್ರ ಮೂಲಕ ನಮ್ಮ ವೈವಿಧ್ಯತೆಯಲ್ಲಿ ಏಕತೆಯನ್ನ ನಾವು ಎಕ್ಸಿಬಿಷನ್ ಮಾಡ್ತಕ್ಕಂಥದ್ದು, ತೋರ್ಪಡಿಸ್ತಕ್ಕಂಥ ಒಂದು ಮಹತ್ವವಾಗಿರ್ತಕ್ಕಂಥ ಒಂದು ಜವಾಬ್ದಾರಿಯನ್ನ ಹೊತ್ಕೊಂಡಿರ್ತೀವಿ. However, many of the differences in the religions, traditions, languages, and cultures have become so intense that they have assumed dangerous proportions for national unity and safety. So this is important. ಧರ್ಮಗಳು ಹಲವಾರು ರೀತಿಯಾಗಿರ್ತಕ್ಕಂಥ ಒಂದು ಧರ್ಮಗಳು, ಹಿಂದೂ ಆಗಿರ್ಬೋದು, ಇಸ್ಲಾಂ ಆಗಿರ್ಬೋದು, ಕ್ರೈಸ್ತ ಆಗಿರ್ಬೋದು, ಜೈನ, ಬೌದ್ಧ, ಜರಥಸ್ಟ್ರ, ಇನ್ನು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಧರ್ಮಗಳಾಗಿರ್ಬೋದು, ಅವುಗಳಲ್ಲಿರ್ತಕ್ಕಂಥ ಸಂಪ್ರದಾಯಗಳಾಗಿರ್ಬೋದು, ಭಾಷೆಗಳಾಗಿರ್ಬೋದು, ಸಂಸ್ಕೃತಿಗಳಲ್ಲಿನ ವ್ಯತ್ಯಾಸಗಳಾಗಿರ್ಬೋದು, ಇವೇನಾಗಿದ್ರೂ ಸಹ ನಮ್ಮ ರಾಷ್ಟ್ರದ ಏಕತೆ ಮತ್ತು ಸುರಕ್ಷತೆಗಾಗಿ ಇರ್ತಕ್ಕಂಥವು ಎನ್ನುವಂಥ ಒಂದು ವಿಚಾರಗಳನ್ನ ನಾವಾದ್ರೂ ಭಾವಿಸ್ತೀವಿ ನಾವಿಲ್ಲಿ. We not only have provided the best facilities and safety to foreign tourists, but also to maintain peaceful and amicable coextensive people belonging to different ethnicities and cultures. Without peace, our diversity of no use. ಕೇವಲ ನಾವು ಬಂದಿರ್ತಕ್ಕಂಥವರಿಗೆ, ಹೊರಗಿನಿಂದ ಬಂದಿರ್ತಕ್ಕಂಥವ್ರಿಗೆ ಅಥವಾ ಒಳಗಿನಿಂದ ಇರ್ತಕ್ಕಂಥವ್ರಿಗೆ ಅವರಿಗೆ ಪ್ರೊಟೆಕ್ಷನ್ನು ಮತ್ತು ಅವ್ರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನ ಒದಗಿಸೋದು ಅಷ್ಟೇ ಮುಖ್ಯ ಅಲ್ಲ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರೂ ಸಹ ಸೌಹಾರ್ದಯುತವಾಗಿರ್ತಕ್ಕಂಥ ಒಂದು ಜೀವನ ನಡೆಸಬೇಕು. ನಾವು ನಮ್ಮವರು ಎನ್ನುವಂತ ಒಂದು ಭಾವನೆ ಬರಬೇಕು. ನಾವು ನಮ್ಮವರು, ನಾವೆಲ್ಲರೂ ಒಂದೇ ಎನ್ನುವಂತ ಒಂದು ಮನೋಭಾವನೆ ಬರಬೇಕು ನಮ್ಮಲ್ಲಿ. ಇಲ್ಲಿ ಯಾವುದೇ ಧರ್ಮಗಳು, ಯಾವುದೇ ಜಾತಿ ಜನಾಂಗಗಳು, ಯಾವುದೇ ಆಚರಣೆಗಳು, ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ವೈವಿಧ್ಯತೆಗಳು ಇಲ್ಲಿ ಸಹಬಾಳ್ವೆಗೆ ಅಡ್ಡಿ ಆಗ್ಬಾರ್ದು. ಆ ಅಡ್ಡಿ ಆಗೋದ್ರಿಂದ ನಮ್ಮಲ್ಲಿ ಏಕತೆ ಎನ್ನುವಂಥದಕ್ಕೆ ಭಂಗ ಬರುತ್ತೆ. ಸೊ ಹಾಗಾಗ್ಬಾರ್ದು ಅಂತ ಹೇಳಿದ್ರೆ ನಾವೆಲ್ಲ ಸೌಹಾರ್ದಯುತವಾಗಿ ಸಹಬಾಳ್ವೆಯಿಂದ ಜೀವನವನ್ನ ನಡೆಸ್ಕೊಂಡು ಬರಬೇಕು, ಶಾಂತಿಯನ್ನು ಕಾಪಾಡ್ಕೊಳ್ಬೇಕು, ನಾವೆಲ್ಲರೂ ಒಂದೇ ಎನ್ನುವಂತ ಒಂದು ಮಂತ್ರವನ್ನ ನಾವು ಜಪಿಸ್ತಾ ಇರಬೇಕು ಸದಾ ಎನ್ನುವಂತ ದೃಷ್ಟಿಕೋನದಲ್ಲಿನೇ ಈ ಯೂನಿಟಿ ಅಂಡ್ ಡೈವರ್ಸಿಟಿ ಎನ್ನುವಂತ ಒಂದು ಕಾನ್ಸೆಪ್ಟ್ ಅಂತ ಹೇಳ್ತೀವಿ ನಾವು. ಇಟ್ ಈಸ್ ದ ಕಾಮನ್ ಡ್ಯೂಟಿ ಆಫ್ ದಿ ಗವರ್ಮೆಂಟ್ ಅಂಡ್ ಪಬ್ಲಿಕ್ಸ್ and NGOs and so to keep the beautiful diversity of our nation secured in the cord of unity intact. ನಮ್ಮ ರಾಷ್ಟ್ರದ ಸುಂದರವಾದ ವೈವಿಧ್ಯತೆಯನ್ನು ಏಕತೆಯ ಕಾರಣದಲ್ಲಿ ಸುರಕ್ಷಿತವಾಗಿರಿಸಿಕೊಳ್ಳುವುದು ಸರ್ಕಾರ ಮತ್ತು ನಿಮ್ಮೆಲ್ಲರ ಮುಖ್ಯವಾಗಿರ್ತಕ್ಕಂಥ ಒಂದು ಕರ್ತವ್ಯ ಅಂತ ಹೇಳ್ತೀವಿ. ಸರ್ಕಾರನೇ ಎಲ್ಲಾ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನ ಮಾಡಿಬಿಟ್ಟು ಮೇಂಟೆನೆನ್ಸ್ ಮಾಡ್ತಕ್ಕಂಥದ್ದು ಕಷ್ಟ ಸಾಧ್ಯ. ಅದಕ್ಕೆ ನಾವು ಸಹ ಧ್ವನಿಗೂಡಿಸ್ಬೇಕಾಗುತ್ತೆ, ನಾವು ಸಹ ಕೈ ಜೋಡಿಸ್ಬೇಕು. ಸಾರ್ವಜನಿಕರ ಒಂದು ಪಾತ್ರ ಬಹಳ ಇಲ್ಲಿ. ಸಾರ್ವಜನಿಕರು ಇದನ್ನೆಲ್ಲ ಗಮನ ಹರಿಸಿಬಿಟ್ಟು ತಮ್ಮಲ್ಲಿನೇ ಸಹಬಾಳ್ವೆ, ಶಾಂತಿ, ಸಮಾಧಾನ, ಹೊಂದಾಣಿಕೊಳ್ಳುವಂತ ಒಂದು ಮನೋಭಾವನೆಗಳನ್ನು ಬೆಳೆಸಿಕೊಂಡಾಗ ಮಾತ್ರ ಈ ಯೂನಿಟಿ ಮತ್ತು ಡೈವರ್ಸಿಟಿ ಅನ್ನುವಂಥ ಒಂದು ಕಾನ್ಸೆಪ್ಟಿಗೆ ಬಹುಮುಖ್ಯವಾಗಿರ್ತಕ್ಕಂಥ ಅರ್ಥವನ್ನ ಕೊಡುತ್ತೆ ಎನ್ನುವಂಥ ಒಂದು ವಿಚಾರ ಇಲ್ಲಿ. ಹಾಗಾದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಡೈವರ್ಸಿಟಿ? ವೈವಿಧ್ಯತೆಯಲ್ಲಿ ಏಕತೆ ಅಂತಂದ್ರೆ ಏನು? ಅದ್ ನಾವು ಯಾವ ಒಂದು ಅರ್ಥದಲ್ಲಿ ನಾವು ಅದನ್ನ ಗುರುಸ್ತೀವಿ, ನಾವಲ್ಲಿ ಯಾವ ಶಬ್ದದಲ್ಲಿ ನಾವು ಅದನ್ನು ಐಡೆಂಟಿಫೈ ಮಾಡ್ತೀವಿ ನಾವಿಲ್ಲಿ. ದ ಟರ್ಮ್ ಯೂನಿಟಿ ಇನ್ ಡೈವರ್ಸಿಟಿ ರಿಲೇಟ್ಸ್ ಟು ದಿ ಸ್ಟೇಟ್ ಆಫ್ ಟುಗೆದರ್ನೆಸ್ ಆರ್ ಇಂಟಿಗ್ರಿಟಿ
ಡಿಸ್ಪೈಟ್ ದ ಪ್ರೆಸೆನ್ಸ್ ಆಫ್ ಇನ್ಫಿನಿಟಿ ಡೈವರ್ಸಿಟಿ. ವೈವಿಧ್ಯತೆಯಲ್ಲಿ ಏಕತೆ ಎನ್ನುವಂತ ಒಂದು ಪದ ಅನಂತ ವೈವಿಧ್ಯತೆಯ ಉಪಸ್ಥಿತಿಯ ಹೊರತಾಗಿಯೂ ಒಗ್ಗಟ್ಟಿನ ಮಂತ್ರ ಅಥವಾ ಸಮಗ್ರತೆಯ ಸ್ಥಿತಿ ಎನ್ನುವಂತ ಒಂದು ವಿಚಾರಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಯೂನಿಟಿ, ಒಗ್ಗಟ್ಟು ಅಂತೇಳಿ ನಮ್ಮಲ್ಲಿ ಒಗ್ಗಟ್ಟಿದೆ, ಜೊತೆಗೂಡಿ ನಾವು ಜೀವನ ಮಾಡ್ತೀವಿ, ನಾವು ಜೊತೆಗೂಡಿ ಎಲ್ಲ ಕೆಲಸ ಮಾಡ್ತೀವಿ, ಜೊತೆಗೂಡಿ ನಾವು ಸಹಕಾರವನ್ನು ಕೊಡ್ತೀವಿ, ಜೊತೆಗೂಡಿ ನಾವು ಅಭಿವೃದ್ಧಿ ಆಗ್ತೀವಿ, ಜೊತೆಗೂಡಿ ನಾವು ಎಲ್ಲಾ ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನು ಹಂಚಿಕೊಳ್ತೀವಿ ನಾವು ಎನ್ನುವಂತ ಒಂದು ಕಲ್ಪನೆ ಇಲ್ಲಿ ವೈವಿಧ್ಯತೆಯಲ್ಲಿ ಏಕತೆ ಅನ್ನೋದು. ನಮ್ಮಲ್ಲಿ ನಮ್ಮ ಮನೋಭಾವನೆಗಳು ಏನೇ ಇರ್ಬೋದು, ನಮ್ಮ ಕೌಟುಂಬಿಕ ವಿಚಾರಗಳು ಏನೇ ಇರ್ಬೋದು, ನಮ್ಮ ಸಂಸ್ಕೃತಿಗಳು ಏನೇ ಇರ್ಬೋದು, ಆದ್ರೆ ಮೂಲಭೂತವಾಗಿ ನಾವೆಲ್ಲರೂ ಮಾನವ ಜನಾಂಗ ಅಥವಾ ಭಾರತೀಯರು ಎನ್ನುವಂತ ಒಂದು ಮುಖ್ಯ ದೃಷ್ಟಿಕೋನಗಳಿಂದ ನಾವು ಎಲ್ಲಾ ವಿಚಾರಗಳನ್ನು ಹಂಚಿಕೊಳ್ತಕ್ಕಂಥದ್ದು, ಎಲ್ಲಾ ಒಂದು ಅಂಶಗಳನ್ನ ನಾವು ಸಮಾನ ರೀತಿಯಾಗಿ ಕಾಣ್ತಕ್ಕಂಥದ್ದು, ಎಲ್ಲಾ ಆಚರಣೆಗಳಲ್ಲೂ ಭಾಗಿಯಾಗ್ತಕ್ಕಂಥದ್ದು, ಎಲ್ಲಾ ಧಾರ್ಮಿಕ ವಿಚಾರಗಳನ್ನು ಒಪ್ಪಿಕೊಳ್ತಕ್ಕಂಥ ಒಂದು ಮನೋಭಾವನೆಗಳನ್ನ ಬೆಳೆಸ್ಕೊಂಡಿರ್ತಕ್ಕಂಥದ್ದು. ಯೂನಿಟಿ ಇನ್ ಡೈವರ್ಸಿಟಿ ಇಸ್ ಬೇಸ್ಡ್ ಆನ್ ದಿ ಕಾನ್ಸೆಪ್ಟ್ ವೇರ್ ದ ಇಂಡಿವಿಜುವಲ್ ಹ್ಯಾಸ್ ವೇರಿಯೇಷನ್ಸ್ ಇನ್ ಫಿಸಿಕಲ್ ಕ್ವಾಲಿಟೀಸ್, ಸ್ಕಿನ್ ಕಲರ್, ಕಾಸ್ಟ್, ಕ್ರೀಡ್, ಕಲ್ಚರ್ ಅಂಡ್ ರಿಲಿಜಿಯಸ್ ಟ್ರೆಡಿಷನ್ಸ್. ಸೊ ಇಲ್ಲಿ ನಾವು ಗುರುತಿಸ್ಕೊಳ್ತಕ್ಕಂಥ ಒಂದು ವಿಚಾರಗಳಲ್ಲಿ ವೈವಿಧ್ಯತೆ ಏಕತೆ ಎನ್ನುವಂತ ಒಂದು ವಿಷಯ ವ್ಯಕ್ತಿಗತವಾಗಿ ಬಂದಾಗ, ವ್ಯಕ್ತಿತ್ವಕ್ಕೆ ಬಂದಾಗ ನಾವು ದೈಹಿಕ ಗುಣಗಳಲ್ಲಿ ಕೆಲವು ವ್ಯತ್ಯಾಸಗಳನ್ನ ಗುರುತಿಸ್ತೀವಿ ನಾವಿಲ್ಲಿ. ಅದು ಚರ್ಮದ ಬಣ್ಣ ಆಗಿರ್ಬೋದು, ಜಾತಿ ಆಗಿರ್ಬೋದು, ಗುಣ ಆಗಿರ್ಬೋದು, ಅಥವಾ ಸಂಸ್ಕೃತಿ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಅಥವಾ ಸಂಪ್ರದಾಯಗಳಾಗಿರ್ಬೋದು, ಭಾಷೆ ಆಗಿರ್ಬೋದು, ಆಚರಣೆಗಳಾಗಿರ್ಬೋದು, ಇವೆಲ್ಲವುಗಳನ್ನು ಸಹ ನಾವು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ದೃಷ್ಟಿಕೋನದಲ್ಲಿ ಕಂಡ್ರೂ ಸಹ ಇವೇನ್ ನಮಗೆ ಕಾಂಪ್ಲಿಕೇಶನ್ ಅಲ್ಲ. ಇವೆಲ್ಲ ನಮಗೆ ಗೊಂದಲವನ್ನು ಉಂಟು ಏನು ಮಾಡೋದಿಲ್ಲ. ಅದು ಕಪ್ಪಿದೆ, ಇದು ಬಿಳುಪಿದೆ, ಅಥವಾ ಅವ್ರ ಆ ಜಾತಿ, ಅವ್ರ ಈ ಜಾತಿ, ಅಥವಾ ಅವ್ರ ಆ ಧರ್ಮ ಎನ್ನುವಂತ ಭಾವನೆಗಳು ನಮ್ಮಲ್ಲಿ ಯಾವುದೇ ಸಂದರ್ಭದಲ್ಲೂ ಬರೋದಿಲ್ಲ. ಯಾವುದೇ ಒಂದು ಹಂತದಲ್ಲೂ ಸಹ ನಾವು ಅವುಗಳನ್ನ ಬೇರೆ ಅಂತ ಹೇಳ್ಬಿಟ್ಟು ನೋಡೋದಿಲ್ಲ ಎನ್ನುವಂತ ಒಂದು ವಿಚಾರಗಳನ್ನ ನಾವಿಲ್ಲಿ ಮನದಟ್ಟು ಮಾಡ್ಕೊಳ್ತೀವಿ ನಾವಿಲ್ಲಿ. ರಾದರ್ ದೀಸ್ ಡಿಫರೆನ್ಸಸ್ ಆರ್ viewed upon as varieties that improve the society and the nation as a whole. ಇಡೀ ವ್ಯವಸ್ಥೆಯಾಗಿ ಸಮಾಜ ಮತ್ತು ರಾಷ್ಟ್ರದ ನಿರ್ಮಾಣದ ವ್ಯವಸ್ಥೆಯಾಗಿ ನಾವು ನೋಡ್ಕೊಂಡ್ ಬರ್ತೀವಿ ನಾವಲ್ಲಿ. ಈ ಪ್ರಭೇದಗಳು ಏನೇ ಇರ್ಬೋದು, ಈ ವ್ಯತ್ಯಾಸಗಳು ಏನೇ ಇರ್ಬೋದು, ಅವೆಲ್ಲವೂ ಸಹ ನಮ್ಮ ಸಮಾಜದ ಅಭಿವೃದ್ಧಿಗಾಗಿ, ರಾಷ್ಟ್ರದ ಅಭಿವೃದ್ಧಿಗಾಗಿ, ವ್ಯಕ್ತಿತ್ವದ ಅಭಿವೃದ್ಧಿಗಾಗಿ, ಸಮುದಾಯದ ಅಭಿವೃದ್ಧಿಗಾಗಿ, ಅಥವಾ ಮುಂದಿನ ಒಂದು ಜನರೇಷನ್ಗಾಗಿ ನಾವು ಮಾಡಬೇಕಾಗಿರ್ತಕ್ಕಂಥ ಎಲ್ಲಾ ಒಂದು ಕೊಡುಗೆಗಳನ್ನ ಅಥವಾ ಎಲ್ಲ ಒಂದು ಸಾಧಕಗಳನ್ನ ನಾವಿಲ್ಲಿ ಮಾಡಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಇನ್ ಇಂಡಿಯಾ, the national unions only can be establishment of a strong, unified, the prosperous Indian, usually in the days of extremism and terrorism. ಸಾಮಾನ್ಯವಾಗಿ ಈ ಉಗ್ರವಾದ ಮತ್ತು ಭಯೋತ್ಪಾದನೆಗಳು ಅಂತ ಹೇಳ್ತೀವಿ ನಾವು, ಕ್ರೋಸೈಡ್ ಅಂಡ್ ಟೆರರಿಸಂ ಅಂತ, ಜಿಹಾದ್ ಅಂತ ಹೇಳಿ ಕರಿತೀವಿ ನಾವು. ಹೊರ ರಾಷ್ಟ್ರಗಳಲ್ಲಿ, ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ, ಕ್ರಿಶ್ಚಿಯನ್ ಸಮುದಾಯಗಳಲ್ಲಿ ಅಥವಾ ಕ್ರಿಶ್ಚಿಯನ್ ಮೂಲಭೂತವಾದಿಗಳಲ್ಲಿ ಕ್ರೋಸೈಡ್ ಅಂತ ಹೇಳಿ ಕರಿತೀವಿ ನಾವು. ಅದೇ ರೀತಿಯಾಗಿ ಇಸ್ಲಾಂ ಮೂಲಭೂತವಾದಿಗಳಲ್ಲಿ ನಾವು ಭಯೋತ್ಪಾದನೆಯ ದೃಷ್ಟಿಕೋನದಿಂದ ಬಂದಾಗ ಜಿಹಾದ್ ಎನ್ನುವಂತ ಒಂದು ಶಬ್ದಗಳನ್ನ ಬಳಸ್ತೀವಿ. ಅವೇನೇ ಇರ್ಬೋದು, ಅವೆಲ್ಲವೂ ಸಹ ಈ ಒಂದು ರಾಷ್ಟ್ರದ ನಿರ್ಮಾಣಕ್ಕಾಗಿ ಅಡ್ಡಿಯಾದ್ರೂ ಸಹ ಇಲ್ಲಿರ್ತಕ್ಕಂಥ ಪ್ರಬಲ ರಾಷ್ಟ್ರೀಯ ಒಕ್ಕೂಟಗಳು ಅಥವಾ ಏಕೀಕೃತವಾಗಿರ್ತಕ್ಕಂಥ ಮನೋಭಾವದಿಂದ ಕೂಡಿರ್ತಕ್ಕಂಥ ವಿಚಾರಗಳು ಸಮೃದ್ಧ ಭಾರತ ಸ್ಥಾಪನೆ ಆಗೋದ್ರಲ್ಲಿ ಅವ್ಯಾವು ಪ್ರಮುಖವಾಗೋದಿಲ್ಲ. ಅದು ಟೆರರಿಸಂ ಆಗಿರ್ಬೋದು, ಅಥವಾ ಎಕ್ಸ್ಟ್ರೀಮಿಸಂ ಆಗಿರ್ಬೋದು, ಲಿಬರಲಿಸಂ ಆಗಿರ್ಬೋದು, ಲೆಫ್ಟಿಸಂ ಆಗಿರ್ಬೋದು, ರೈಟಿಸಂ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅವ್ಯಾವೂ ಸಹ ಈ ಭಾರತದ ಒಕ್ಕೂಟದ ಮೇಲೆ, ಭಾರತದ ಏಕೀಕರಣದ ಮೇಲೆ, ಅಥವಾ ಸಮೃದ್ಧ ಭಾರತದ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಪರಿಣಾಮಗಳನ್ನ ಬೀರುವುದಿಲ್ಲ. ಕೋಮು ಐಕ್ಯತೆಗಾಗಿ ಮಹಾತ್ಮ ಗಾಂಧಿಯವರು ತಮ್ಮ ಪ್ರಾಣ ತ್ಯಾಗ ಮಾಡ್ತಾರೆ. ಬಂಗಾಳ, ಗುಜರಾತಿ, ಪಂಜಾಬಿ, ಮಹಾರಾಷ್ಟ್ರ, ತಮಿಳುನಾಡು ಮುಂತಾದವಾಗಿರ್ತಕ್ಕಂಥ ವಿಭಿನ್ನ ಸಮುದಾಯಗಳು, ವಿಭಿನ್ನ ಜಾತಿಗಳು, ವಿಭಿನ್ನ ಧರ್ಮಗಳ ಹೊರತಾಗಿಯೂ ಸಾವಿರಾರು ವರ್ಷಗಳಿಂದ ನಾವೆಲ್ಲರೂ ಒಟ್ಟಾಗಿ ಜೀವನ ಮಾಡ್ತಾ ಇದ್ದೀವಿ ನಾವಿಲ್ಲಿ. ಮಹಾತ್ಮ ಗಾಂಧಿ ಸ್ಯಾಕ್ರಿಫೈಡ್ ಹಿಸ್ ಲೈಫ್ ಫಾರ್ ಕಮ್ಯುನಿಯಲ್ ಯೂನಿಟಿ. There are different communities like Bengali, Gujarati, Punjabi, Marathi, Tamilians,
So and so. The facts remind that despite divisions and differences, caste or creed, we have lived together for thousands of years. ಸಾವಿರಾರು ವರ್ಷಗಳಿಂದ ಅವೇನೇ ಇದ್ರೂ ಸಹ ನಾವು ಒಟ್ಟಾಗಿ ಜೀವನ ಮಾಡ್ಕೊಂಡು ಬಂದಿದ್ದೀವಿ, ಜೊತೆಯಾಗಿ ಜೀವನ ಮಾಡ್ಕೊಂಡು ಬಂದಿದ್ದೀವಿ, ಜೊತೆಯಾಗಿ ಜೀವಿಸ್ತಾ ಇದೀವಿ ನಾವಿಲ್ಲಿ ಇವತ್ತಿಗೂ ಸಹ. ಸೊ ಆ ರೀತಿಯಾಗಿರ್ತಕ್ಕಂಥ ಒಂದು ಮನೋಭಾವನೆಯನ್ನ ನಾವು ಬೆಳೆಸ್ಕೊಂಡಿರ್ತಕ್ಕಂಥದ್ದು. Though there are differences between the Hindu and the Muslim communities concerning the cultures, ideology, rituals, they live together and have to deep-rooted respect for each other. ನೋಡ್ರಿ ಇಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಧರ್ಮಗಳು ಅಂತ ಹೇಳಿದ್ರೆ ಭಾರತದಲ್ಲಿ ಹಿಂದೂ ಮತ್ತು ಇಸ್ಲಾಂ. ಆ ಹಿಂದೂ ಮತ್ತು ಇಸ್ಲಾಂ ಧರ್ಮದಲ್ಲಿ ಅಥವಾ ಸಂಸ್ಕೃತಿಗಳಲ್ಲಿ ಅಜಗಜಾಂತರವಾಗಿರ್ತಕ್ಕಂಥ ಒಂದು ವ್ಯತ್ಯಾಸಗಳಿರ್ತವೆ. ಸಿದ್ಧಾಂತಗಳಾಗಿರ್ಬೋದು, ಆಚರಣೆಗಳಾಗಿರ್ಬೋದು, ನಂಬಿಕೆಗಳಾಗಿರ್ಬೋದು, ಅಥವಾ ಅವರಲ್ಲಿರ್ತಕ್ಕಂಥ ಒಂದು ಮೂಲ ವಿಚಾರಗಳಾಗಿರ್ಬೋದು, ಅವೆಲ್ಲವೂ ಸಹ ಡಿಫ್ರೆಂಟ್ ಆಗಿರ್ತವೆ, ವಿಭಿನ್ನತೆಯಲ್ಲೇ ಇರ್ತವೆ ಅವೆಲ್ಲ. ಆದ್ರೂ ಸಹ ಅವರೆಲ್ಲರೂ ಒಟ್ಟಿಗೆ ವಾಸ ಮಾಡ್ತಾರೆ. ಪರಸ್ಪರ ಹಂಚಿಕೊಳ್ಳುವುದರ ಮೂಲಕ, ಪರಸ್ಪರ ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ, ಪರಸ್ಪರ ತಮ್ಮನ್ನು ತಾವು ಸ್ಯಾಕ್ರಿಫೈ ಮಾಡ್ಕೊಳ್ಳೋದ್ರ ಮೂಲಕ ಜೀವನ ಮಾಡ್ತಕ್ಕಂಥ ಒಂದು ವಿಧಿವಿಧಾನಗಳನ್ನ ನಾವು ಭಾರತೀಯ ಸಮಾಜದಲ್ಲಿ ಮಾತ್ರ ನೋಡ್ಲಿಕ್ಕೆ ಸಾಧ್ಯ. The Hindus send greetings to their Muslim friends at the time of their Muslim festivals such as Eid, Muharram, Ramzan, so and so. ಹಿಂದೂಗಳು ತಮ್ಮ ಮುಸ್ಲಿಂ ಹಬ್ಬಗಳಾಗಿರ್ತಕ್ಕಂಥ ಈದ್ ಆಗಿರ್ಬೋದು, ಮೊಹರಂ ಆಗಿರ್ಬೋದು, ರಂಜಾನ್ ಆಗಿರ್ಬೋದು, ಮುಂತಾದ ಸಂದರ್ಭದಲ್ಲಿ ಅವ್ರ ಸ್ನೇಹಿತರು, ಹಿಂದೂ ಸ್ನೇಹಿತರು ಅವ್ರ ಶುಭಾಶಯಗಳನ್ನು ಕಳಿಸೋದು ನೋಡ್ತೀವಿ. ವಿಶ್ ಮಾಡೋದಂತ ನೋಡ್ಕೊಂಡು ಹೋಗ್ತೀವಿ. ನೆಕ್ಸ್ಟ್ ಅವ್ರ ಮನೆಗಳಿಗೆ ಗೆಸ್ಟ್ ಆಗಿ ಹೋಗಿ ಆತಿಥ್ಯವನ್ನ ಸ್ವೀಕರಿಸೋದನ್ನ ನೋಡ್ಕೊಳ್ತೀವಿ ನಾವಲ್ಲಿ. ಅಂದ್ರೇನು, ಒಂದ್ ರೀತಿಯಾಗಿ ಸಹೋದರತ್ವ ಭಾವನೆಯಲ್ಲಿ, ಸೋದರತ್ವ ಭಾವನೆಯನ್ನ ನಾವಿಲ್ಲಿ ಎರಡೂ ಸಮುದಾಯಗಳಲ್ಲಿ ನಾವು ನೋಡ್ಕೊಂಡ್ಬರ್ತಕ್ಕಂಥದ್ದು ನೋಡ್ತೀವಿ. ಹಾಗೆಯೇ ಮುಸ್ಲಿಮರು ಸಹ ಹಿಂದೂ ಹಬ್ಬಗಳಾಗಿರ್ತಕ್ಕಂಥ ದೀಪಾವಳಿ ಆಗಿರ್ಬೋದು, ದಸರಾ ಆಗಿರ್ಬೋದು, ದುರ್ಗಾ ಪೂಜೆ ಆಗಿರ್ಬೋದು, ಯುಗಾದಿ ಆಗಿರ್ಬೋದು, ಅಥವಾ ಇನ್ನಿತರವಾಗಿರ್ತಕ್ಕಂಥ ಯಾವುದೇ ಹಬ್ಬ ಹರಿದಿನಗಳಾಗಿರ್ಬೋದು, ಮುಸ್ಲಿಂ ಫ್ರೆಂಡ್ಸು ಸಹ ಹಿಂದೂಗಳಿಗೆ ವಿಶ್ ಮಾಡ್ತಕ್ಕಂಥದ್ದನ್ನ ನೋಡ್ತೀವಿ. ನೆಕ್ಸ್ಟ್ ಭಾವನೆಗಳನ್ನು ಹಂಚಿಕೊಳ್ತಕ್ಕಂಥದ್ದನ್ನ ನೋಡ್ತೀವಿ. ನೆಕ್ಸ್ಟ್ ಅವರಲ್ಲಿರ್ತಕ್ಕಂಥ ಒಂದು ಶುಭಾಶಯಗಳನ್ನು ಕೋರೋದನ್ನ ನೋಡ್ತೀವಿ ನಾವಿಲ್ಲಿ. ನೆಕ್ಸ್ಟ್ ಸ್ನೇಹಿತರಂತೆ ಮನೆಗಳಿಗೆ ಅತಿಥಿಗಳಾಗಿ ಬರ್ತಕ್ಕಂಥದ್ದನ್ನ ನೋಡ್ತೇವೆ. ಇವೆಲ್ಲ ವಿಚಾರಗಳಲ್ಲೂ ಸಹ ಜೊತೆಗೂಡಿ ಜೀವನ ಮಾಡ್ತಕ್ಕಂಥ ಒಂದು ಅಂಶವನ್ನ ನಾವಿಲ್ಲಿ ಬಹುಮುಖ್ಯವಾಗಿ ನೋಡ್ತಕ್ಕಂಥದ್ದು ಅಂತ ಹೇಳ್ತೀವಿ. ಆನ್ ಮೆನಿ ಟಾಪಿಕ್ಸ್ ದ ಇನ್ಫ್ಲೂಯೆನ್ಸ್ ಒನ್ ಅನದರ್ ಅಂಡ್ ಆರ್ ಮೋಟಿವೇಟೆಡ್ ಬೈ ದಿ ಐಡಿಯಲ್ಸ್ ಆಫ್ ಓರಿಯೆಂಟಲ್ ಸಿವಿಲೈಸೇಷನ್. ಅದು ನಮ್ಮ ನಾಗರಿಕತೆ ಪುನಶ್ಚೇತನ ಆಗ್ಬೇಕಂದ್ರೆ, ನಮ್ಮ ನಾಗರಿಕತೆ ಎನ್ನುವಂಥದ್ದು ಮತ್ತೆ ರಿಫ್ರೆಶ್ ಆಗ್ಬೇಕು ಅಂತ ಹೇಳಿದ್ರೆ ಪರಸ್ಪರರು ಪ್ರಭಾವ ಬೀರಬೇಕು. ಅದು ಇಸ್ಲಾಂ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಜೈನ ಆಗಿರ್ಬೋದು, ಬೌದ್ಧ ಯಾವುದೇ ಆಗಿರ್ಬೋದು, ಅವೆಲ್ಲವೂ ಸಹ ಜೊತೆಗೂಡಿ, ಅವೆಲ್ಲವೂ ಸಹ ಒಂದರ ಮೇಲೆ ಒಂದು ಪ್ರಭಾವ ಬೀರುವುದರ ಮೂಲಕ, ಹಂಚಿಕೊಳ್ಳುವುದರ ಮೂಲಕ ಈ ಒಂದು ನಾಗರಿಕತೆ ಎನ್ನುವಂಥದ್ದು ಮತ್ತೆ ಪುನಶ್ಚೇತನ ಆಗ್ಬೇಕು ಎನ್ನುವಂಥ ಒಂದು ದೃಷ್ಟಿಕೋನದಲ್ಲಿ ನಾವು ಇವೆಲ್ಲವುಗಳನ್ನ ಅವಲೋಕನ ಮಾಡ್ತಾ ಇದ್ದೀವಿ. ಇಂಡಿಯಾ is a large country. Different regions observe changes in climate. The spoken language of one state is quite different from other states. ಡಿಫ್ರೆಂಟ್ ಆಗಿರ್ತದೆ ಅಲ್ಲೇ. ಸುಮಾರು 1600 ಭಾಷೆಗಳಿದಾವೆ. ಅದರಲ್ಲಿ 18 ಭಾಷೆಗಳಿಗೆ ನಮ್ಮ ಭಾರತ ಸಂವಿಧಾನ ಮಾನ್ಯತೆಯನ್ನು ಕೊಟ್ಟಿರ್ತಕ್ಕಂಥ ಅಲ್ಲ. ಹವಾಮಾನಗಳಾಗಿರ್ಬೋದು, ಪರಿಸರಗಳಾಗಿರ್ಬೋದು, ಮಾತನಾಡ್ತಕ್ಕಂಥ ಒಂದು ಭಾಷೆ, ಆಡ್ತಕ್ಕಂಥ ಒಂದು ಸಂಸ್ಕೃತಿ, ಇರ್ತಕ್ಕಂಥ ವೇಷಭೂಷಣಗಳು, ಉಡುಪು ವಿನ್ಯಾಸಗಳು, ಕೇಶರಾಶಿಗಳು, ಇವೆಲ್ಲವೂ ಸಹ ಡಿಫ್ರೆಂಟ್ ಆಗಿರ್ತವೆ. ಎಲ್ಲಾ ಕಡೆ ಒಂದೇ ರೀತಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಸಹ ಅವೆಲ್ಲದಕ್ಕೂ ಹೊಂದಿಕೊಳ್ಳುವಂತ ಒಂದು ಮನೋಭಾವನೆಯನ್ನ ಭಾರತೀಯರು ಬೆಳೆಸ್ಕೊಂಡಿರ್ತಾರೆ. ದೇ ವೇರ್ ಡಿಫರೆಂಟ್ ಟೈಪ್ಸ್ ಆಫ್ ಕ್ಲಾತ್ಸ್ ಅಂಡ್ ಡಿಸೈನ್ಸ್ ಅಂಡ್ ಸ್ಟೈಲ್ಸ್. ದೇ ಸೆಲೆಬ್ರೇಟ್ ಡಿಫರೆಂಟ್ ಫೆಸ್ಟಿವಲ್ಸ್ ಅಂಡ್ ಪ್ಲೇಯಿಂಗ್ ವೇರಿಡ್ ರಿಲಿಜಿಯಸ್ ರಿಚುವಲ್ಸ್. People belong to different cultures, belong to different religious beliefs. ಸೊ ಏನೇ ಇರಲಿ, ಅವೆಲ್ಲ ಏನೇ ಇರಲಿ, ವಿವಿಧ ಬಟ್ಟೆಗಳಿರ್ತವೆ, ವಿವಿಧ ಶೈಲಿಗಳಿರ್ತವೆ, ವಿವಿಧ ಡಿಸೈನ್ಗಳಿರ್ತವೆ, ಡಿಫ್ರೆಂಟ್ ಆಗಿ ಹಬ್ಬಗಳು, ಡಿಫ್ರೆಂಟ್ ಆಗಿರ್ತಕ್ಕಂಥ ಆಚರಣೆಗಳು, ಅನೇಕ ರೀತಿಯಾಗಿರ್ತಕ್ಕಂಥ ಸಂಸ್ಕೃತಿಗಳು, ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ವೈಚಾರಿಕತೆಗಳು, ಇವೆಲ್ಲ ಏನೇ ಇದ್ರೂ ಸಹ ತಮ್ಮ ತಮ್ಮ ಧರ್ಮದ ಒಂದು ನಂಬಿಕೆಗಳಿಗೆ ಅವ್ರು ಬದ್ಧರಾಗಿರ್ತಕ್ಕಂಥದ್ದನ್ನ ನಾವು ನೋಡ್ಕೊಂಡು ಬರ್ತೀವಿ ನಾವಿಲ್ಲಿ. ಅಂತ ಒಂದು ವಿಶೇಷತೆ ನಮ್ಮ ಭಾರತೀಯ ಸಮಾಜಕ್ಕೆ ಇದೆ ಅನ್ನುವಂಥದ್ದು. ಅಂಡ್ ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಯೂನಿಟಿ ಇನ್ ಡೈವರ್ಸಿಟಿ? ಏನು ಯೂನಿಟಿ ಇನ್ ಡೈವರ್ಸಿಟಿ ಅಥವಾ ವಿವಿಧತೆಯಲ್ಲಿ ಏಕತೆ ಎನ್ನುವಂಥ ಒಂದು ಮಹತ್ವ ಏನ್ ಹೇಳುತ್ತೆ ಅದು? ದಟ್ ಫಸ್ಟ್ ಒನ್, ನ್ಯಾಷನಲ್ ಇಂಟಿಗ್ರೇಷನ್.
ರಾಷ್ಟ್ರೀಯ ಏಕೀಕರಣ ಅಥವಾ ಭಾವೈಕ್ಯತೆ ಅಥವಾ ರಾಷ್ಟ್ರೀಯ ಭಾವೈಕ್ಯತೆ ಎನ್ನುವುದು ಯೂನಿಟಿ ಇನ್ ಡೈವರ್ಸಿಟಿ ಇಸ್ ವೆರಿ ಎಸೆನ್ಷಿಯಲ್ ಫಾರ್ ಎ ಕಂಟ್ರಿ ಬಿಕಾಸ್ ಇಟ್ ಈಸ್ ಎ ವೆರಿ ಸಿಂಪಲ್ ಟಾಸ್ಕ್ ಟು ಡಿವೈಡ್ ಪೀಪಲ್ ವಿತ್ ಡಿಫರೆಂಟ್ ವ್ಯೂಸ್ ಅಂಡ್ ಐಡಿಯಾಸ್. ರಾಷ್ಟ್ರೀಯ ಏಕೀಕರಣಕ್ಕೆ ಬೇಕಿದು, ರಾಷ್ಟ್ರೀಯ ಭಾವೈಕ್ಯತೆಗೆ ಬೇಕು, ರಾಷ್ಟ್ರ ಅಭಿಮಾನಕ್ಕಾಗಿ ಬೇಕು. ವೈವಿಧ್ಯತೆಯಲ್ಲಿ ಏಕತೆ ಒಂದು ದೇಶಕ್ಕೆ ಬಹಳ ಅವಶ್ಯಕತೆ. ಏಕೆಂದ್ರೆ ವಿಭಿನ್ನವಾಗಿರ್ತಕ್ಕಂಥ ದೃಷ್ಟಿಕೋನಗಳು, ಭಾವನೆಗಳು, ಆಲೋಚನೆಗಳು, ವರ್ತನೆಗಳು, ಚಿಂತನೆಗಳು ಹೊಂದಿರತಕ್ಕಂಥ ಜನರನ್ನ ಸರಳವಾಗಿರ್ತಕ್ಕಂಥ ಒಂದು ಮಾರ್ಗದಲ್ಲಿ ಕೊಂಡೊಯ್ತಕ್ಕಂಥ ಒಂದು ವ್ಯವಸ್ಥೆ ಬಹುಮುಖ್ಯವಾಗಿರ್ತಕ್ಕಂಥದ್ದು ಅಂತ ಹೇಳ್ತೀನಿ ನಾವು. ನೆಕ್ಸ್ಟ್, ಜನರ ವ್ಯತ್ಯಾಸಗಳ ಹೊರತಾಗಿಯೂ ಜನರ ನಡುವೆ ಏಕತೆ ಇದ್ದರೆ ಅದನ್ನು ರಾಷ್ಟ್ರ ವಿಭಜಿಸುವುದು ಬಹಳ ಕಷ್ಟ. ಏನೇ ಡಿಫರೆಂಟ್ ಆಗಿರ್ಲಿ, ಅವೆಲ್ಲ ಇದ್ರೂ ಸಹ ಆ ವ್ಯತ್ಯಾಸಗಳ ಹೊರತಾಗಿನೂ ಜನರಲ್ಲಿ ಒಂದು ವಿಭಿನ್ನವಾಗಿರ್ತಕ್ಕಂಥ ಅಭಿಮಾನಗಳನ್ನ, ಭಾವನೆಗಳನ್ನ ಮೂಡಿಸೋದು ಬಹಳ ಕಷ್ಟ. ಅಲ್ಲೇ ಯಾರೋ ಒಬ್ರು ಯಾವ್ದೋ ಒಂದು ತಿಳಿಗೇಡಿತನದಿಂದ ಬೇರೆ ದೇಶದ ಬಗ್ಗೆ ಬಹುಪರಾಕ್ ಹಾಕ್ಬೋದೇ ಹೊರತು ಇಲ್ಲಿ ಮನದಾಳದಿಂದ ಅಥವಾ ಇಲ್ಲಿರ್ತಕ್ಕಂಥ ಯಾರೇ ಒಬ್ಬರಾಗಿರುವುದು ನಮ್ಮ ಭಾರತ ಮಾತೆ ಎನ್ನುವಂಥ ದೃಷ್ಟಿಕೋನದಿಂದ ರಾಷ್ಟ್ರಾಭಿಮಾನವನ್ನು ಅಲ್ವಾ, ರಾಷ್ಟ್ರದ ಐಕ್ಯತೆಯನ್ನ ನಾವು ಘೋಷಣೆ ಮಾಡ್ತಕ್ಕಂಥದ್ದನ್ನ ನೋಡ್ತೀವಿ ನಾವು. ಅದು ಸ್ವತಂತ್ರ ದಿನಾಚರಣೆ ಆಗಿರ್ಬೋದು, ಅಥವಾ ನಿನ್ನೆ ಯೋಗ ದಿನ ಅದಾದ್ರಾಗಿರ್ಬೋದು, ಗಣರಾಜ್ಯೋತ್ಸವ ಆಗಿರ್ಬೋದು, ಅಥವಾ ಇನ್ನಿತರವಾಗಿರ್ತಕ್ಕಂಥ ದಿನಗಳಲ್ಲಿ ನಾವು ನೋಡ್ಕೊಂಡು ಬರ್ತೀವಿ ಭಾರತೀಯದ ಒಂದು ಒಗ್ಗಟ್ಟಿನ ಒಂದು ಮಂತ್ರದ ಬಗ್ಗೆ. ರಾಷ್ಟ್ರದ ಶಾಂತಿ ಮತ್ತು ಸಮೃದ್ಧಿಯನ್ನು ಕಾಪಾಡುವಲ್ಲಿ ದೇಶದ ನಾಗರಿಕರಲ್ಲಿನ ಐಕ್ಯತೆಯು ಬಹಳ ದೊಡ್ಡ ಪಾತ್ರ ಇದೆ. ದಿಸ್ ಈಸ್ ಬಹಳ ವೆರಿ ವೆರಿ ಇಂಪಾರ್ಟೆಂಟ್. The unity among the citizens of the country plays a great role in maintaining peace and prosperity in the nation. ಬಹಳ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅಂತ ಹೇಳ್ತೀವಿ ಭಾರತೀಯ ಜನರಲ್ಲಿ, ಅದ್ ಮೂಡಿಸ್ಬೇಕು ಎನ್ನುವಂತ ಒಂದು ವ್ಯವಸ್ಥೆ ಅಂತ ಹೇಳ್ತೀವಿ. ನೆಕ್ಸ್ಟ್, ವಾಟ್ ಈಸ್ ದ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಆಫ್ ಯೂನಿಟಿ ಇನ್ ಡೈವರ್ಸಿಟಿ? The first one we may be observed merits. Unity in diversity increases the moral of individuals within the workplace, organization and community. ಒಂದು ಆತ್ಮಸ್ಥೈರ್ಯ ಅಂತ ಹೇಳ್ತೀವಿ, ನೈತಿಕ ಬಲ ಅಂತ ಹೇಳ್ತೀವಿ ನಾವು. ವೈವಿಧ್ಯತೆಯಲ್ಲಿ ಏಕತೆ ಎನ್ನುವಂತ ಒಂದು ವ್ಯವಸ್ಥೆ ಅಥವಾ ಒಂದು ಕಾನ್ಸೆಪ್ಟ್ ನಾವು ದುಡಿತಕ್ಕಂಥ ಒಂದು ಸ್ಥಳ, ನಮ್ಮ ಸಂಘಟನೆ, ನಮ್ಮ ಸಮುದಾಯ, ನಮ್ಮ ಸಮಾಜ, ನಮ್ಮ ನೆರೆಹೊರೆ, ನಮ್ಮ ಗ್ರಾಮ, ನಮ್ಮ ನಗರ, ಎಲ್ಲೇ ಆಗಿರ್ಬೋದು, ನಮ್ಮ ವ್ಯಕ್ತಿಗಳಲ್ಲಿ ಒಂದು ರೀತಿಯಾಗಿ ಮನೋಸ್ಥೈರ್ಯವನ್ನು ಬೆಳೆಸ್ತಕ್ಕಂಥದ್ದು. ನಾವಿದೀವಿ, ನಾವು ದೇಶಕ್ಕಾಗಿ ಇದೀವಿ ಎನ್ನುವಂತ ಒಂದು ಭಾವನೆಗಳನ್ನ ಇಲ್ಲಿ ಬೆಳೆಸ್ತಕ್ಕಂಥ ಒಂದು ವ್ಯವಸ್ಥೆ. ಇಟ್ ಹೆಲ್ಪ್ಸ್ ಟು ಎಕ್ಸ್ಪ್ಯಾಂಡ್ ಕೊಲಾಬರೇಷನ್ಸ್, ರಿಲೇಶನ್ಶಿಪ್ಸ್, ಇಂಟ್ರಾಕ್ಷನ್ಸ್ ಬಿಟ್ವೀನ್ ಪೀಪಲ್, thereby improving performance, quality of work, productivity and lifestyle. Yes, the citizens expecting something, a different concept on different objects. ಹೌದು, ಸಂಬಂಧಗಳಾಗಿರ್ಬೋದು, ಸಹಯೋಗಗಳಾಗಿರ್ಬೋದು, ಅಥವಾ ಉತ್ತಮವಾಗಿರ್ತಕ್ಕಂಥ ಒಂದು ಉತ್ಪಾದನೆ ಆಗಿರ್ಬೋದು, ಗುಣಮಟ್ಟದಲ್ಲಿರ್ತಕ್ಕಂಥ ಒಂದು ಚಿಂತನೆಗಳಾಗಿರ್ಬೋದು, ಕಾರ್ಯಕ್ಷಮತೆ ಆಗಿರ್ಬೋದು, ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ವಿವಿಧವಾಗಿರ್ತಕ್ಕಂಥ ಒಂದು ಲೈಫ್ ಸ್ಟೈಲ್ಗಳನ್ನ ನಾವು ನೋಡ್ಕೊಂಡ್ ಬರ್ತೀವಿ ನಾವೆಲ್ಲ. ಅವೆಲ್ಲವೂ ಬೇಕು, ಅವೆಲ್ಲವೂ ಇದ್ರೇನೆ ಇಲ್ಲಿ ಯೂನಿಟಿ ಮತ್ತು ಡೈವರ್ಸಿಟಿ, ಅದಕ್ಕಾಗಿನೇ ಬೇಕಿದು ಎನ್ನುವಂಥದ್ದಲ್ಲಿ. ದಿಸ್ ಎನೇಬಲ್ಸ್ ಕಮ್ಯುನಿಕೇಶನ್ ಟು ಥ್ರಿವ್ ಇವನ್ ಅಂಡರ್ ದ ಮೋಸ್ಟ್ ಟ್ರೈಯಿಂಗ್ ಸರ್ಕಮ್ಸ್ಟೆನ್ಸಸ್, keep people removed from social ills and it helps to manage conflicts more easily. ಬಹುತೇಕವಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಸಂಘರ್ಷಗಳು, ಸಂಕಷ್ಟಗಳು, ಅಥವಾ ಒಂದು ಕಮ್ಯುನಿಕೇಶನ್ ಗ್ಯಾಪ್ಗಳು, ಇವೆಲ್ಲವುಗಳು ಏನೇ ಇದ್ರೂ ಸಹ ವ್ಯಕ್ತಿಗಳ ಮಧ್ಯೆ ಸಂಪರ್ಕಗಳನ್ನು ಸಾಧಿಸಲಿಕ್ಕೆ, ಮನೋಭಾವನೆಗಳನ್ನು ಹಂಚಿಕೊಳ್ಳಲಿಕ್ಕೆ, ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕೆ, ತರ್ಕಗಳನ್ನ ಮಾಡಲಿಕ್ಕೆ, ಯಾವುದೇ ಒಂದು ವೈಯಕ್ತಿಕವಾಗಿರ್ತಕ್ಕಂಥ ಒಂದು ವಿಷಯ ಸಾಮೂಹಿಕವಾಗಿ ಅದು ಚರ್ಚೆ ಆದಾಗ ಅದು ತಾತ್ವಿಕವಾಗುತ್ತದೆ. ಆ ತಾತ್ವಿಕವಾಗಿರ್ತಕ್ಕಂಥ ವಿಚಾರಗಳೇ ಮುಂದೆ ಅನೇಕ ರೀತಿಯಲ್ಲಿ ವಿಮರ್ಶಾತ್ಮಕ ವಿಚಾರಗಳಾಗಿ ಹೊರಹೊಮ್ಮುತ್ತವೆ ಎನ್ನುವಂತ ಒಂದು ವಿಚಾರ. ಅವು ಸಾಮೂಹಿಕವಾಗಿ ಚರ್ಚೆ ಆಗ್ಲಿಲ್ಲ ಅಂತ ಹೇಳಿದ್ರೆ ವೈಯಕ್ತಿಕವಾಗ್ತವೆ ಅವ ವಿಚಾರಗಳು. ಸಾಮೂಹಿಕವಾಗಿ ಚರ್ಚೆ ಆದಾಗ ಸಾರ್ವತ್ರಿಕವಾಗ್ತವೆ. ಯಾವುದೇ ವೈಯಕ್ತಿಕ ವಿಚಾರ ಆಗಿರೋದು, ಒಂದು ಪರ್ಸನಲ್ ಸ್ಟೇಟ್ಮೆಂಟ್ ಅನ್ನುವಂಥದ್ದು ಸಾಮೂಹಿಕವಾಗಿ ಚರ್ಚೆ ಆದಾಗ ಅದು ಸಾರ್ವತ್ರಿಕವಾಗುತ್ತೆ. ಅದು ಸಾಮೂಹಿಕವಾಗಿ ಚರ್ಚೆ ಆಗ್ಲಿಲ್ಲ ಅಂತ ಹೇಳಿದ್ರೆ ವೈಯಕ್ತಿಕ ಆಗೋಗುತ್ತೆ. ಸೊ ಹಾಗೆ ಸಾಮೂಹಿಕವಾಗಿರ್ತಕ್ಕಂಥ ಒಂದು ವಿಚಾರಗಳಿಗೆ ಈ ಯೂನಿಟಿ ಮತ್ತು ಡೈವರ್ಸಿಟಿ ಎನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇಟ್ ಈಸ್ ಪ್ರಮೋಟ್ಸ್ ಹೆಲ್ತ್ ಹ್ಯೂಮನ್ ರಿಲೇಶನ್ಶಿಪ್ಸ್ ಅಂಡ್ ಪ್ರೊಟೆಕ್ಟ್ಸ್ ದ ಈಕ್ವಲ್ ರೈಟ್ಸ್ ಆಫ್ ಆಲ್ ಪೀಪಲ್.
ಅಲ್ಲಿ ಎವ್ರಿ ಹ್ಯೂಮನ್ ಬೀಯಿಂಗ್ ಹ್ಯಾಸ್ ಇಟ್ಸ್ ಓನ್ ರೈಟ್ಸ್ ಅಂಡ್ ರೆಸ್ಪಾನ್ಸಿಬಲ್ಸ್. ಇದು ಆರೋಗ್ಯಕರವಾಗಿರ್ತಕ್ಕಂಥ ಮಾನವನ ಸಂಬಂಧಗಳನ್ನ ಪ್ರೇರಣೆ ಮಾಡೋದಲ್ಲದೆ ಅವರ ಹಕ್ಕುಗಳನ್ನು ಸಹ ರಕ್ಷಣೆ ಮಾಡುತ್ತೆ. ಹಕ್ಕುಗಳಿರ್ತವೆ, ಜವಾಬ್ದಾರಿಗಳಿರ್ತವೆ, ಕರ್ತವ್ಯಗಳಿರ್ತವೆ. ಅವುಗಳನ್ನ ರಕ್ಷಣೆ ಮಾಡಬೇಕು. ಅವುಗಳಿಗೆ ಅವರನ್ನ ಒದಿಸ್ಕೊಡ್ಬೇಕು. ಪ್ರತಿಯೊಬ್ಬರಿಗೂ ಅವ್ರದೇ ಆಗಿರ್ತಕ್ಕಂಥ ಒಂದು ಜವಾಬ್ದಾರಿ ಇರುತ್ತೆ, ಕರ್ತವ್ಯ ಇರುತ್ತೆ, ಹಕ್ಕುಗಳಿರ್ತವೆ. ಅವುಗಳನ್ನ ನಾವು ಪೂರೈಸಬೇಕು. ಅವುಗಳನ್ನ ನಾನೊಬ್ಬನೇ ಬಾಳೋದ್ ಮುಖ್ಯ ಅಲ್ಲ. ನಾನೊಬ್ಬನೇ ಜೀವನ ಮಾಡ್ತಕ್ಕಂಥದ್ದು ಮುಖ್ಯ ಅಲ್ಲ. ಲಿವ್ ಅಂಡ್ ಲೆಟ್ ಲಿವ್. ಯೂನಿಟಿ ಇನ್ ಡೈವರ್ಸಿಟಿ ಪ್ರೊವೈಡ್ಸ್ ಎ ಸೋರ್ಸ್ ಆಫ್ ಟೂರಿಸಂ ಫಾರ್ ಇಂಡಿಯಾ. People from all walks of life, cultures, religions, and clothing are attracted to many visitors and tourists from all over the world. ಭಾರತ ಎನ್ನುವಂಥದ್ದು ಇಡೀ ದೇಶಕ್ಕೆ ನಿನ್ನೆ 190 ರಾಷ್ಟ್ರಗಳು ಯೋಗ ದಿನವನ್ನಾಗಿ ಆಚರಣೆ ಮಾಡಿರ್ತಕ್ಕಂಥದ್ದು. ಅಲ್ಲ, ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ಈ ಯೋಗ ಎನ್ನುವಂತ ಒಂದು ಕಾನ್ಸೆಪ್ಟ್ ಪ್ರಪಂಚದಲ್ಲಿರ್ತಕ್ಕಂಥ 190 ರಾಷ್ಟ್ರಗಳು ಆಚರಣೆ ಮಾಡಿರ್ತಕ್ಕಂಥದ್ದು. ಅಂತಾರಾಷ್ಟ್ರೀಯ ಯೋಗ ದಿನ ಅಂತೇಳಿ. ವೈವಿಧ್ಯತೆಯಲ್ಲಿ ಏಕತೆ. ಭಾರತಕ್ಕೆ ಪ್ರವಾಸೋದ್ಯಮದ ಮೂಲ. ಎಲ್ಲಾ ವರ್ಗದ ಜನರು, ಸಂಸ್ಕೃತಿಗಳು, ಧರ್ಮಗಳು ಅಥವಾ ಶೈಲಿಗಳು ಅಥವಾ ಭಾಷೆಗಳು ಇವೆಲ್ಲವುಗಳನ್ನು ಸಹ ಪ್ರವಾಸಿಗರನ್ನು ಆಕರ್ಷಣೆ ಮಾಡ್ಕೊಂಡ್ ಬರ್ತಾವಲ್ಲ. ಕೇರಳದಲ್ಲಿರ್ತಕ್ಕಂಥ ಒಂದು ಪ್ರವಾಸಿ ವಿಚಾರಗಳೇ ಬೇರೆ, ಜಮ್ಮು ಕಾಶ್ಮೀರದಲ್ಲಿರ್ತಕ್ಕಂಥವೇ ಬೇರೆ. ನೆಕ್ಸ್ಟ್ 7 ಸಿಸ್ಟರ್ಸ್ ಅಂತೇಳಿ ಕರಿತೀವಿ ನಾವು. ಸಿಸ್ಟರ್ಸ್ ಸ್ಟೇಟ್ಸ್ ಅಂತೇಳಿ ಕರಿತೀವಿ ನಾವು. ಈಶಾನ್ಯ ರಾಜ್ಯಗಳು, ಕಣಿವೆ ರಾಜ್ಯಗಳು ಅಂತೇಳಿ ಕರಿತೀವಿ. ಇವುಗಳಲ್ಲಿರ್ತಕ್ಕಂಥ ವಿಶೇಷತೆಗಳೇ ಬೇರೆ. ಡಾರ್ಜಿಲಿಂಗ್ ಆಗಿರ್ಬೋದು, ಸಿಕ್ಕಿಂ ಆಗಿರ್ಬೋದು, ತ್ರಿಪುರ ಆಗಿರ್ಬೋದು, ಅಥವಾ ಮಣಿಪುರ ಆಗಿರ್ಬೋದು, ಇವೆಲ್ಲವುಗಳನ್ನ ನಾವು ನೋಡ್ಕೊಂಡು ಬಂದಾಗ ಅಲ್ಲಿರ್ತಕ್ಕಂಥ ವೇಷಭೂಷಣಗಳು, ಅಲ್ಲಿರ್ತಕ್ಕಂಥ ಊಟ ಉಪಚಾರಗಳು, ಅಲ್ಲಿರ್ತಕ್ಕಂಥ ಆಚಾರ ವಿಚಾರಗಳು, ಜೀವನ ಶೈಲಿಗಳೇ ಬೇರೆ. ಆದ್ರೂ ಸಹ ಅವು ವಿಶಿಷ್ಟತೆಯನ್ನು ಪಡ್ಕೊಂಡಿರ್ತಕ್ಕಂಥವು. ನಮ್ಮ ಭಾರತದ ಒಂದು ಭಾಗಗಳಾಗಿ ಅವು ಜೀವನ ಮಾಡ್ತಕ್ಕಂಥವು. ದಿಸ್ ಥ್ರೂ distinctly different from one another results in the practice of national unity among the peoples of the world. The strengthens and enhance the rich heritage of the country and moreover as a cultural heritage of India. ಒಂದು ರೀತಿಯಾಗಿ ಸಾಂಸ್ಕೃತಿಕ ಪರಂಪರೆ, ನಮ್ಮ ದೇಶದ ಸಂಸ್ಕೃತಿ ಬಹಳ ಶ್ರೀಮಂತವಾಗಿರ್ತಕ್ಕಂಥದ್ದು. ಇಡೀ ಪ್ರಪಂಚಕ್ಕೆ ಮಾರ್ಗದರ್ಶನ ನೀಡುವಂತ ಒಂದು ವ್ಯವಸ್ಥೆಯಲ್ಲಿ ಈ ನಮ್ಮ ಸಂಸ್ಕೃತಿ ಎನ್ನುವಂಥದ್ದು ಇರ್ತಕ್ಕಂಥದ್ದು. ಅದು ಮಹಾಭಾರತ ಆಗಿರ್ಬೋದು, ರಾಮಾಯಣ ಆಗಿರ್ಬೋದು, ಅಥವಾ ಭಾರತೀಯ ಸಂಸ್ಕೃತಿ ಆಗಿರ್ಬೋದು, ವೇದ ಪುರಾಣಗಳಾಗಿರ್ಬೋದು, ಶ್ಲೋಕಗಳಾಗಿರ್ಬೋದು, ಅಥವಾ ಇನ್ನಿತರವಾಗಿರ್ತಕ್ಕಂಥ ವಿಚಾರಗಳಾಗಿರ್ಬೋದು, ಅವೆಲ್ಲವೂ ಸಹ ಇಡೀ ವರ್ಲ್ಡ್ಗೆ ಒಂದು ಮಾರ್ಗದರ್ಶನ, ಒಂದು ಆದರ್ಶ ಅಂತ ಹೇಳ್ತೀವಿ ನಾವು. ಇಲ್ಲ, ವಿಶ್ವದ ಜನರಲ್ಲಿ ರಾಷ್ಟ್ರೀಯ ಏಕತೆಯ ಅಭ್ಯಾಸವನ್ನು ಬೇರೆ ರಾಷ್ಟ್ರಗಳಿಗೆ ನಮ್ಮ ದೇಶವನ್ನು ನೋಡಿ ಕಲ್ತ್ಕೊಳ್ಬೇಕು. ಬೇರೆ ರಾಷ್ಟ್ರದವರು ಆ ಮಟ್ಟದಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆ ಅಂತ ಹೇಳ್ತೀವಿ ನಾವು. And different agricultural sectors, biodiversity, as well as economic expectations, a source of skilled and developing professionals in various parts of the country. ಅದು ವಿಭಿನ್ನವಾಗಿರ್ತಕ್ಕಂಥ ಡಿಫರೆಂಟ್ ಆಗಿರ್ತಕ್ಕಂಥ ಒಂದು ಅಗ್ರಿಕಲ್ಚರ್ ಸೆಕ್ಟರ್ ಅಂತ ಹೇಳ್ತೀವಿ ನಾವು. ಇರಿಗೇಷನ್ ಅಂತ ಹೇಳ್ತೀವಿ, ಡ್ರಿಪ್ ಇರಿಗೇಷನ್ ಅಂತ ಹೇಳ್ತೀವಿ ನಾವು ಅಲ್ಲಿ. ನೆಕ್ಸ್ಟ್ ಡಿಫರೆಂಟ್ ಆಗಿರ್ತಕ್ಕಂಥದ್ದಲ್ಲಿ ಅಲ್ಲಿ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯಾಗಿರ್ತಕ್ಕಂಥ ಒಂದು ಕೃಷಿ ವ್ಯವಸ್ಥೆಯನ್ನು ನೋಡ್ಕೊಂಡ್ ಬರ್ತೀವಿ. ಜೀವ ವೈವಿಧ್ಯತೆಗಳನ್ನು ನೋಡ್ಕೊಂಡ್ ಬರ್ತೀವಿ. ಆರ್ಥಿಕ ವೈವಿಧ್ಯತೆಗಳನ್ನು ನೋಡ್ಕೊಂಡ್ ಬರ್ತೀವಿ. ನೆಕ್ಸ್ಟ್ ನಮ್ಮ ದೇಶದ ಅನೇಕ ರೀತಿಯಾಗಿರ್ತಕ್ಕಂಥ, ನಿನ್ನ ಯಾವುದೋ ಒಂದು ಚಾನಲ್ ನಲ್ಲಿ ನೋಡ್ಕೊಂಡ್ ಬರ್ತಿದ್ದೆ, 5 ಎಕರೆ ಕೃಷಿ ಭೂಮಿಯಲ್ಲಿ ವರ್ಷಕ್ಕೆ 100 ಟನ್ ಚೆಂಡು ಹೂಗಳನ್ನ ಬೆಳಿತಾನಂತ ರೈತ. 100 ಟನ್ ಚೆಂಡು ಹೂಗಳನ್ನ ಬೆಳಿತಾನಂತ. 5 ಎಕರೆ ಜಮೀನಲ್ಲಿ ವರ್ಷಕ್ಕೆ 100 ಟನ್ ಚೆಂಡು ಹೂವನ್ನ ಬೆಳೆದ್ಬಿಟ್ಟು ಫಾರಿನ್ನಿಗೆ ರಫ್ತು ಮಾಡ್ತಕ್ಕಂಥ ಒಂದು ರೀತಿಯಲ್ಲಿ ಆ ಪ್ರಗತಿಪರ ರೈತ ಬೆಳೆದಿದ್ದಾನೆ ಅಂತ ಹೇಳಿದ್ರೆ, ಇದಕ್ಕಿನ್ನ ಒಂದು ಡಿಫರೆಂಟ್ ಮತ್ತು ಯೂನಿಟಿ ನಮ್ಮಲ್ಲಿ ಇನ್ನೇನ್ ಬೇಕು ನೋಡ್ರಿ. ಎಂತ ಒಂದು ಅನುಭವ, ಎಂತ ಒಂದು ಎಕ್ಸ್ಪೀರಿಯನ್ಸ್, ಎಷ್ಟು ಅದರಲ್ಲಿ ಅವರು ಪ್ರಾವೀಣ್ಯತೆಯನ್ನು ಪಡೆದಿರಬೇಕು. ಹಾಗಾದ್ರೆ ಆ ಚೆಂಡುವಿನ ಮಹತ್ವ ಏನು ಎನ್ನುವಂತ ಒಂದು ವಿಚಾರಗಳನ್ನ ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಫಾರಿನರು ಹೊರದೇಶದಿಂದಲೂ ಸಹ ಬಂದ್ಬಿಟ್ಟು ಇವುಗಳನ್ನ ಅಧ್ಯಯನ ಮಾಡ್ತಕ್ಕಂಥ ಒಂದು ಚಿಂತನೆಗಳನ್ನ ನಾವು ನೋಡ್ತೀವಿ ನಾವು. ಅಂದ್ರೆ ಸಮ್ ಯು ಮೇ ಬಿ ಅಬ್ಸರ್ವ್ಡ್ ಸಮ್ ಡಿಮೆರಿಟ್ಸ್. This can give rise to multiple social strains among various states and people of a linguistic origin. ಇದು ವಿವಿಧ ರಾಜ್ಯಗಳಲ್ಲಿ ಮತ್ತು ಭಾಷಾ ಮೂಲದ ಜನರಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಸಾಮಾಜಿಕ ವೈವಿಧ್ಯತೆಗೆ ಅಥವಾ ಒಡಕಿಗೆ ಕಾರಣ ಆಗ್ತಕ್ಕಂಥ ಒಂದು ವ್ಯವಸ್ಥೆ. ನೆಕ್ಸ್ಟ್, ಇದು ದೇಶದ ಅನೇಕ ಪ್ರದೇಶಗಳಲ್ಲಿ ಭ್ರಷ್ಟಾಚಾರ, ಅನಕ್ಷರತೆಯನ್ನ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಅಂತ. ಇಟ್ ಪ್ರೊಡ್ಯೂಸಸ್ ಕರಪ್ಷನ್ and illiteracy in many regions of the country.
Sometime this is not all. Some part of country you may be observed, it is quite common. ಎಲ್ಲಿ ಒಂದು ಶುದ್ಧವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇರುತ್ತೋ ಅಲ್ಲಿ ಏನಾದ್ರೂ ಒಂದು ಮಾರ್ಕ್ ಇದ್ದೇ ಇರುತ್ತೆ. ಅದೇನೋ ಅಂತ ದೊಡ್ಡ ಮಾರ್ಕ್ ಏನ್ ಆಗಿರೋದಿಲ್ಲ ಅದಲ್ಲಿ. ಅಲ್ವಾ? ಅಭಿವೃದ್ಧಿ ಆಗದ ಅಡಿಪಾಯ, ವಿದ್ಯುತ್ ಕೊರತೆ, ರಸ್ತೆಗಳು ಇತ್ಯಾದಿಗಳಿಂದಾಗಿ ವಿವಿಧ ಗ್ರಾಮೀಣ ಪ್ರದೇಶಗಳು ಕೆಲವು ಕಳಪೆ ಜೀವನ ಮಟ್ಟವನ್ನ ಹೊಂದಿರತಕ್ಕಂಥದ್ದು ಸಹಜ. ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಬಟ್ ಅವುಗಳು ದೂರ ಅಂತೂ ಉಳಿದಿಲ್ಲ. ಭಾರತೀಯ ನಾಗರಿಕತೆಯಿಂದ ದೂರ ಅಂತೂ ಉಳಿದಿಲ್ಲ. ಕೆಲವು ಪ್ರದೇಶಗಳಿಗೆ ನಾವು ವಿದ್ಯುತ್ ಕೊಡಕ್ ಆಗ್ತಿಲ್ಲ. ಆದ್ರೂ ಸಹ ಪ್ರಯತ್ನ ಮಾಡ್ಬಿಟ್ಟು ಇವತ್ತಿನ ದಿನ ಸೋಲಾರ್ ವಿದ್ಯುತ್ ಸೌಕರ್ಯಗಳನ್ನ, ಮೂಲಭೂತ ಸೌಕರ್ಯಗಳನ್ನ ಏನ್ ಕೊಡ್ಬೇಕು ಅವೆಲ್ಲವುಗಳನ್ನ ಕೊಡ್ತಾ ಇದೀವಿ ನಾವು. ಅಲ್ವೇ? ಎಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಇರ್ತಕ್ಕಂಥ ಯಾವ್ದೋ ಒಂದು ಲಡಾಖ್ ಪ್ರದೇಶದಲ್ಲಿ ಬರ್ತಕ್ಕಂಥ ಒಂದು ಹಳ್ಳಿ. ಆ ಹಳ್ಳಿಯಲ್ಲಿರ್ತಕ್ಕಂಥ ಬರೀ 3 ಜನ. ಆ 3 ಜನರ ಮತದಾನವನ್ನ ಮಾಡಿಸ್ಲಿಕ್ಕಾಗಿ ಇಲ್ಲಿಂದ 15 ಜನ ಸಿಬ್ಬಂದಿ ಹೋಗ್ತಾರೆ. ಅಲ್ವೇ? ಶ್ರೀನಗರದಿಂದ 15 ಜನ ಸಿಬ್ಬಂದಿ ಆ ಹಳ್ಳಿಗೆ ಹೋಗ್ತಾರೆ. 3 ಜನರ ಮತದಾನ ಮಾಡಿಸ್ಕೊಂಡು ಬರ್ಲಿಕ್ಕೆ. ಅದಕ್ಕೆ ಅಲ್ಲಿ ವೆಹಿಕಲ್ಗಳಿಲ್ಲ. ವೆಹಿಕಲ್ಗಳು ಇಲ್ದಿದ್ರೆ ಅಲ್ಲಿ ಹೇಸರಗತ್ತೆಗಳು ಅಂತೇಳಿ ಕರಿತೀವಿ ನಾವಲ್ಲಿ. ಆ ಹೇಸರಗತ್ತೆಗಳ ಮೇಲೆ ಆ ಚುನಾವಣಾ ಸಾಮಗ್ರಿಗಳೆಲ್ಲವನ್ನ ಹಾಕೊಂಡ್ಬಿಟ್ಟು ಅಲ್ಲಿಗೆ ಹೋಗಿ 2 ದಿನ ಮುಂಚೆನೆ ಅಲ್ಲಿಗೆ ಹೋಗಿ ಅಲ್ಲಿ ಆಲ್ಟ್ ಮಾಡ್ಬಿಟ್ಟು ಅವ್ರ ಮೂವರನ್ನ ಮನವೊಲಿಸ್ಬಿಟ್ಟು ಅವ್ರ ಮತದಾನ ಮಾಡಿಸ್ಕೊಂಡ್ಬಿಟ್ಟು ಮತ್ತೆ 2 ದಿನ ಬರ್ಬೇಕು. ಆ ರೀತಿಯಾಗಿರ್ತಕ್ಕಂಥ ಅಂದ್ರೇನು ಪ್ರತಿಯೊಬ್ಬರು ಸಹ ನಮ್ಮ ನಾಗರಿಕ ಸಂಪರ್ಕಗಳೊಂದಿಗೆ ಇದ್ದಾರೆ ಎನ್ನುವಂತ ಒಂದು ವ್ಯವಸ್ಥೆಗಳನ್ನ ನಾವು ನೋಡ್ಕೊಂಡ್ ಬರ್ತೀವಿ ನಾವಿಲ್ಲಿ. ಅಂಡ್ ನೆಕ್ಸ್ಟ್ ಫ್ಯಾಕ್ಟರ್ಸ್ ದಟ್ ಇನ್ಫ್ಲುಯೆನ್ಸ್ ಟು ಯೂನಿಟಿ ಇನ್ ಡೈವರ್ಸಿಟಿ. ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾವ್ಯಾವ ಅಂಶಗಳು ಇಲ್ಲಿ ವೈವಿಧ್ಯತೆಯಲ್ಲಿ ಏಕತೆಗೆ ಪ್ರಭಾವ ಬೀರ್ತವೆ, ಇನ್ಫ್ಲುಯೆನ್ಸ್ ಆಗ್ತವೆ ಎನ್ನುವಂತ ಒಂದು ವಿಚಾರಗಳನ್ನ ನಾವು ನೋಡ್ಕೊಂಡ್ ಬಂದಾಗ ಫಸ್ಟ್ ಒನ್ ಜಿಯೋಗ್ರಫಿಕಲ್ ಯೂನಿಟಿ, ಭೌಗೋಳಿಕ ಏಕತೆ ಅಂತ ಹೇಳ್ತೀವಿ. ಇಂಡಿಯಾ ಮೇ ನಾಟ್ ಬಿ ಎ ಮಿಕ್ಸ್ಡ್ ಬೈ ಇಟ್ ಸೆಲ್ಫ್, ಬಟ್ ಫ್ರಮ್ ಟೈಮ್ಸ್ ಏನ್ಸೆಂಟ್ ಇಂಡಿಯಾ ಹ್ಯಾಸ್ ಬಿನ್ ಕಾನ್ಸಿಡರ್ಡ್ ಹ್ಯಾಸ್ ಒನ್ ಕಂಟ್ರಿ. ಸ್ವತಃ ಮಿಶ್ರವಾಗಿರದೇ ಇರಬಹುದು, ಆದರೆ ಪ್ರಾಚೀನ ಭಾರತವನ್ನು ಒಂದು ದೇಶವೆಂದು ಪರಿಗಣಿಸ ಅನೇಕರು ಆರ್ಯರು, ಅನಾರ್ಯರು, ಮೂಲಿಗರು ಅಥವಾ ಪ್ರವಾಸಿ ಬಂದಿರತಕ್ಕಂಥವ್ರು, ವಲಸೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಜನರು ಬೇರೆ ಬೇರೆ ಪ್ರದೇಶಗಳಲ್ಲಿ ವಾಸ ಮಾಡ್ತಿದ್ರು. ಸಿಂಧು ಬಯಲಲ್ಲಿ ಕೆಲವರು, ಮಧ್ಯಪ್ರದೇಶದಲ್ಲಿ ಕೆಲವರು, ದಕ್ಷಿಣ ಭಾರತದಲ್ಲಿ ಕೆಲವರು, ಸಿಂಧು ಬಯಲಿನ ಪ್ರದೇಶದಲ್ಲಿ ಕೆಲವರು, ಗಂಗಾ ಯಮುನಾ ಕೃಷ್ಣ ಈ ಪ್ರದೇಶ, ಇವು ಏನೇ ಇರ್ಬೋದು, ಇವೆಲ್ಲವಿದ್ರೂ ಸಹ ನಮ್ಮ ದೇಶವನ್ನ ಭಾರತ ವರ್ಷ ಎನ್ನುವಂತ ಒಂದು ಏಕೈಕ ಹೆಸರಿನಿಂದ ಅವಾಗ ಕರಿತಾ ಇದ್ರು. ಈ ದೇಶಕ್ಕೆ ಭಾರತ ವರ್ಷ ನೀಡಿದ ಏಕೈಕ ಹೆಸರು ಈ ಏಕತೆಗೆ ಮಹತ್ವವನ್ನು ನೀಡುತ್ತೆ. ಅಕಾರ್ಡಿಂಗ್ ಟು some authors of historians, ಅಡ್ವಾನ್ಸ್ ಹಿಸ್ಟ್ರಿ ಆಫ್ ಇಂಡಿಯಾ ದ ಲೇಖಕರ ಪ್ರಕಾರ ಈ ಪದ ಬಹಳ ಮುಖ್ಯವಾಗಿರ್ತಕ್ಕಂಥ ಯಾವುದು ಭಾರತ ವರ್ಷ ಎನ್ನುವಂಥದ್ದು. ಭೂಮಿಯ ಸಾವಿರಾರು ಯೋಜನೆಗಳ ಬಗ್ಗೆ ಮಾತನಾಡಿದ ದೇವತಾ ಶಾಸ್ತ್ರಜ್ಞರು, ರಾಜಕೀಯ ದಾರ್ಶನಿಕರು, ಸಮಾಜ ಸುಧಾರಕರು, ಕವಿಗಳು, ನಾಟಕಕಾರರು, ಕಾದಂಬರಿಕಾರರು ಯಾವಾಗ್ಲೂ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಅಸ್ತಿತ್ವದಲ್ಲಿರ್ತಕ್ಕಂಥ ಒಂದೇ ಒಂದು ಪದ ಅಂತ ಹೇಳಿದ್ ಭಾರತ ವರ್ಷ. ಒಂದೇ ಸಾರ್ವತ್ರಿಕ ಚಕ್ರವರ್ತಿಯಾಗಿ ಕ್ಷೇತ್ರದ ಹಿಮಾಲಯದಿಂದ ಹಿಡಿದು ಬಿಟ್ಟು ನಮ್ಮ ದಕ್ಷಿಣ ಮೂಲೆಯ ಸಮುದ್ರದವರೆಗೆ ವ್ಯಾಪಿಸಿರ್ತಕ್ಕಂಥ ಈ ಭೂಭಾಗವನ್ನ ನಾವು ಭಾರತ ವರ್ಷ ಅಂತೇಳಿ ಕರಿತೀವಿ ನಾವಲ್ಲಿ. According to some authors of advanced history of India, the word and the concept of unity mean have always existed in the minds of theologians and political philosophers and poets who spoke of the thousands of yojanas of the land that stretches from the Himalayas to the sea as the customary field of a single universal emperor. ಹಿಮಾಲಯದಿಂದ ಹಿಡಿದು ಬಿಟ್ಟು ದಕ್ಷಿಣ ಭಾರತದ ಸಮುದ್ರದವರೆಗೂ ಈ ಭೂಭಾಗವನ್ನು ಹಂಚಿಕೆ ವಿಸ್ತಾರವಾಗಿರ್ತಕ್ಕಂಥದನ್ನ ನಾವು ಭಾರತ ವರ್ಷ ಅಂತೇಳಿ ಕರಿತೀವಿ. ಮಧ್ಯದ ಕಾಲದಲ್ಲಿ ಮುಸ್ಲಿಂ ಆಡಳಿತಗಾರರು ಇದನ್ನು ಒಂದು ದೇಶವೆಂದು ಪರಿಗಣಿಸಿ ಇದನ್ನು ವಶಪಡಿಸಿಕೊಳ್ಳಲು ಎಲ್ಲಾ ರೀತಿಯಾಗಿರ್ತಕ್ಕಂಥ ಒಂದು ಪ್ರಯತ್ನಗಳನ್ನ ಮಾಡ್ತಾರೆ. ಉತ್ತರದ ಹಿಮಾಲಯದಿಂದ ದಕ್ಷಿಣದ ಸಮುದ್ರದ ದೇಶವರೆಗೂ 3 ಕಡೆಗಳು ಒದಗಿಸುವ ಪ್ರಕೃತಿಯ ಪ್ರಾದೇಶಿಕ ಏಕತೆಗೆ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಉದಾಹರಣೆಗಳನ್ನ ನಾವು ಕೊಡಬಹುದು ಅಲ್ಲಿ ಅಲ್ವೇ. ಅದು ಮೊದ್ಲೇ ಹೇಳ್ದಂಗೆ ಡೆಸರ್ಟ್ ಆಗಿರ್ಬೋದು, ಇರಿಗೇಷನ್ ಆಗಿರ್ಬೋದು, ರಿವರ್ಸ್ ಆಗಿರ್ಬೋದು, ಮೌಂಟೇನ್ಸ್ ಆಗಿರ್ಬೋದು, ಡ್ರೈಲ್ಯಾಂಡ್ ಆಗಿರ್ಬೋದು, ಇನ್ನಿತರವಾಗಿರ್ತಕ್ಕಂಥ ಯಾವುದೇ ಆಗಿರ್ಬೋದು ಅಲ್ಲಿ. ಫಾರ್ ಎಕ್ಸಾಂಪಲ್, ಗಂಗಾ ಈಸ್ ವರ್ಷಿಪ್ಡ್ ಇನ್ ಆಲ್ ದ ಟೂರ್ಸ್ ಗೈಡ್ಸ್. Pilgrims from all over the country continue to visit the shrines standing on their banks. ನಾನು ಹೇಳ್ಬೇಕಂತ ಗಂಗಾ ನದಿಯನ್ನ ನಮ್ಮ ದೇಶದವರು ಒಂದಲ್ಲ ಹೊರದೇಶದಿಂದ ಬಂದಿರತಕ್ಕಂಥವ್ರು ಸಹ
ಪೂಜೆ ಮಾಡ್ತಕ್ಕಂಥದ್ದು ನೋಡ್ತೀವಿ, ಆರಾಧನೆ ಮಾಡ್ತಕ್ಕಂಥದ್ದು ನೋಡ್ತೀವಿ, ನಾವು ಅದನ್ನ ಮೆಚ್ಕೊಳ್ತಕ್ಕಂಥ ನೋಡ್ತೀವಿ. ಆದ್ರ ಅಕ್ಕಪಕ್ಕದಲ್ಲಿರ್ತಕ್ಕಂಥ ದೇವಾಲಯಗಳಿಗೆ ಭೇಟಿ ಕೊಡ್ತಕ್ಕಂಥದ್ದನ್ನ ನೋಡ್ತೀವಿ. ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಗಳಲ್ಲಿ ನಮ್ಮ ಭೌಗೋಳಿಕ ಯೂನಿಟಿ ಎನ್ನುವಂಥದ್ದು ಇರ್ತಕ್ಕಂಥದ್ದು ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಇತರ ಒಂದು ನದಿಗಳಂತ ಯಮುನಾ ಆಗಿರ್ಬೋದು, ಸರಸ್ವತಿ ಆಗಿರ್ಬೋದು, ತುಂಗಭದ್ರಾ ಆಗಿರ್ಬೋದು, ಕಾವೇರಿ ಆಗಿರ್ಬೋದು, ಕೃಷ್ಣೆ ಆಗಿರ್ಬೋದು, ಅನೇಕ ಪವಿತ್ರವು. ಇನ್ನು ಬ್ರೀಫ್ಲಿ, in a short message, we can say that despite the geographical diversity, the country has enjoyed a common sense of unity. ಸಂಕ್ಷಿಪ್ತವಾಗಿ ನಾನು ಹೇಳ್ಬೇಕು ಅಂತೇಳಿ, ಭೌಗೋಳಿಕ ವೈವಿಧ್ಯತೆ ಹೊರತಾಗಿಯೂ ದೇಶವು ಸಾಮಾನ್ಯ ಐಕ್ಯತೆಯನ್ನು ಅನುಭವಿಸಿದೆ ಅಂತ ಹೇಳ್ಬಿಟ್ಟು ನಾವು ಹೇಳ್ಬಹುದಲ್ಲ. ಇಟ್ ಈಸ್ ನಾಟ್ ಎ ಡಿಫರೆಂಟ್, ಇಟ್ ಈಸ್ ನಾಟ್ ಎ ಪೆಕ್ಯುಲರ್ ಡಿಫರೆಂಟ್ ಆಫ್ ಇಂಡಿಯಾ. ಸೊ ದಿಸ್ ಈಸ್ ಎ ಪೆಕ್ಯುಲರ್ ಯೂನಿಟಿ ಆಫ್ ಇಂಡಿಯಾ. ಇದನ್ನ ನಾವು ವಿಶೇಷವಾಗಿರ್ತಕ್ಕಂಥ ವಿಭಿನ್ನತೆ ಅನ್ನೋದಕ್ಕಿಂತ ಮುಖ್ಯವಾಗಿ ವಿಶೇಷವಾಗಿರ್ತಕ್ಕಂಥ ಒಂದು ಐಕ್ಯತೆ ಎನ್ನುವಂತ ಒಂದು ದೃಷ್ಟಿಕೋನದಿಂದ ನಾವು ಕರಿಬಹುದಲ್ವ ಭೌಗೋಳಿಕ. ಅದು ಕರ್ನಾಟಕ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ಜಮ್ಮು ಕಾಶ್ಮೀರ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದೆಲ್ಲದು ಸೇರೆ ಭಾರತ ಆಗಿರ್ತಕ್ಕಂಥದ್ದು. ಸೆಕೆಂಡ್ ಒನ್, ಜನಾಂಗೀಯ ಏಕತೆ, ರೇಸಿಯಲ್ ಯೂನಿಟಿ. There is no doubt that the people of India belong to distinctive races, but they are so much engaged in the Hindu fold that they have completely lost their separate reality. ಎಲ್ಲ ಏನೇ ಇರ್ಬೋದು, ಜನಾಂಗಗಳಿರ್ಬೋದು, ಜಾತಿಗಳಿರ್ಬೋದು, ಕುಲ ಇರ್ಬೋದು, ಉಪಕುಲಗಳಿರ್ಬೋದು, ಇವೆಲ್ಲವೂ ಏನೇ ಇದ್ರೂ ಸಹ ಡಿಫ್ರೆಂಟ್ ಆಗಿರ್ತಕ್ಕಂಥದ್ದು ಸಹಜ. ಅಲ್ಲ, ಒಂದು ಜನಾಂಗಕ್ಕೂ ಡಿಫ್ರೆಂಟ್ ಇರ್ತಕ್ಕಂಥ ಸಹಜ. ಉದಾಹರಣೆ, ಸೋಲಿಗ ಎನ್ನುವಂತ ಜನಾಂಗನೇ ಬೇರೆ, ಕಾಡು ಕುರುಂಬ ಎನ್ನುವಂತ ಜನಾಂಗನೇ ಬೇರೆ, ಗೊಲ್ಲ ಎನ್ನುವಂತ ಜನಾಂಗನೇ ಬೇರೆ, ಮೇಸಬೇಡ ಎನ್ನುವಂತ ಜನಾಂಗನೇ ಬೇರೆ. ಈ ಬೇರೆ ಬೇರೆ ಏನೇ ಇದ್ರು, ನಾವು ಆಚಾರ ವಿಚಾರಗಳು ಏನೇ ಬೇರೆ ಬೇರೆ ಇದ್ರು ಸಹ ಅವೆಲ್ಲವೂ ಸಹ ಹಿಂದೂ ಧರ್ಮದಲ್ಲಿನೇ ಇದಾವೆ ಎನ್ನುವಂತ ಒಂದು ಭಾವನೆ, ಏಕತೆ ಅನ್ನುವಂಥದ್ದು. ವಾಸ್ತವ ಏನು ಅಂತ ಹೇಳಿದ್ರೆ, ಅವರೆಲ್ಲರೂ ಸಂಪೂರ್ಣವಾಗಿ ತಮ್ಮ ಸ್ವತಂತ್ರವನ್ನೇನು ಕಳ್ಕೊಳ್ಳೋದಿಲ್ಲ, ತಮ್ಮ ಅಸ್ತಿತ್ವವನ್ನೇನು ಕಳ್ಕೊಳ್ಳೋದಿಲ್ಲ. ಆದರೆ ಅವರು ಮೂಲಭೂತವಾಗಿ ಹಿಂದೂಗಳು ಅಥವಾ ಹಿಂದೂಸ್ತಾನದವರು ಅಥವಾ ಹಿಂದೂ ದೇಶದವರು ಅಂತೇಳಿ ನಾವು ಕರಿಬಹುದು. ಭಾರತದ ಜನರು ಅವರು ಯಾವುದೇ ಜನಾಂಗ ಅಥವಾ ಪ್ರದೇಶಕ್ಕೆ ಸೇರಿದ್ರು ಸಹ ಹಿಂದೂಸ್ತಾನಿ ಅಂತ ಕರಿತೀವಿ ನಾವು. ಅದೇ ಮಾನ್ಯತೆ ಪಡೆದಿರ್ತಕ್ಕಂಥ ಜನಾಂಗೀಯ ಐಕ್ಯತೆಗೆ ಸ್ಪಷ್ಟವಾಗಿರ್ತಕ್ಕಂಥ ಎವಿಡೆನ್ಸ್ ಅಂತ ಹೇಳಿದ್ರೆ ದಟ್ ಈಸ್ ಹಿಂದೂಸ್ತಾನಿ ಎನ್ನುವಂತ ಒಂದು ಪದ ಅಂತೇಳಿ ಕರಿತೀವಿ ನಾವು. ಅಂಡ್ ಥರ್ಡ್ ಒನ್, ಲಿಂಗ್ವಿಸ್ಟಿಕ್ ಯೂನಿಟಿ, ಭಾಷಾ ಐಕ್ಯತೆ. ಸೋ ಮೆನಿ ಲ್ಯಾಂಗ್ವೇಜಸ್ ಇನ್ ಇಂಡಿಯಾ, ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಭಾಷೆಗಳು ನಮ್ಮಲ್ಲಿದೆ. ನಮ್ಮ ಮೂಲ ಭಾಷಾ ಪ್ರಾಕೃತಿ ಅಂತ ಕರಿತೀವಿ ನಾವು. ಭಾರತದ ಮೂಲ ಭಾಷೆ 3ನೇ ಶತಮಾನದಲ್ಲಿ ಇದ್ದಂತ ಒಂದು ಭಾಷೆ ಅಂತ ಹೇಳಿದ್ರೆ ಪ್ರಾಕೃತ ಭಾಷೆಯನ್ನ ಸಾಮಾನ್ಯ ಭಾಷೆಯಲ್ಲೇ ಅಳವಡಿಸಿಕೊಂಡಿರ್ತಕ್ಕಂಥ. ಅಕಾರ್ಡಿಂಗ್ ಟು ಡಾಕ್ಟರ್ ರೇ ಚೌಧರಿ ಪ್ರಕಾರ, ಈ ಬೃಹತ್ ಸಾಮ್ರಾಜ್ಯದ ಅವಧಿಯಲ್ಲಿ ಪ್ರತಿಯೊಬ್ಬ ರಾಜ ಅಥವಾ ಮಂತ್ರಿ ಯಾರೇ ಆಗಿರಲಿ, ತಮ್ಮ ಎಲ್ಲಾ ರೀತಿಯಾಗಿರ್ತಕ್ಕಂಥ ಒಂದು ಸಂವಹನ ಕಾರ್ಯಕ್ರಮಗಳನ್ನ ಈ ಪ್ರಾಕೃತ ಭಾಷೆಯ ಮೂಲಕ ನಡೆಸ್ಕೊಂಡು ಹೋಗ್ತಾ ಇದ್ರು. ಆ ಪ್ರಾಕೃತ ಭಾಷೆಗೆ ಹೆಚ್ಚಿನದಾಗಿರ್ತಕ್ಕಂಥ ಒಂದು ಮಾನ್ಯತೆಯನ್ನ ಕೊಟ್ಟಿದ್ರು ಏನು. ಮುಂದೆ ಪ್ರಾಕೃತ ಭಾಷೆಯನ್ನು, ಆಫ್ಟರ್ ಪ್ರಾಕೃತಿ ಸಾಂಸ್ಕ್ರಿಟ್ ಬಿಕಮ್ ದ ಕಾಮನ್ ಲ್ಯಾಂಗ್ವೇಜ್ ಆಫ್ ದಿ ಮಾಸಸ್. ಪ್ರಾಕೃತಿಕ ಭಾಷೆ ಆದ್ಮೇಲೆ ಸಂಸ್ಕೃತಿ ಭಾಷೆ ಬರುತ್ತೆ. ಸಂಸ್ಕೃತಿ ಎನ್ನುವಂಥದ್ದು ಇಡೀ ಸಮೂಹದ ಭಾಷೆಯಾಗಿ ಹೊರಹೊಮ್ಮುತ್ತೆ. ಅನದರ್ ಲೋಕಲ್ ಲ್ಯಾಂಗ್ವೇಜ್ ವಿಚ್ ಸಬ್ಸಿಕ್ವೆಂಟ್ಲಿ ರಿಯಲೈಸ್ಡ್ ಇನ್ಫ್ಲುಯೆನ್ಸ್ ಬಿಗ್ಯಾನ್ ಔಟ್ ಆಫ್ ಸಾಂಸ್ಕ್ರಿಟ್. ಅದ್ರ ಜೊತೆಗೆ ಏನಾಗ್ತವೆ ಅಂತ ಹೇಳಿದ್ರೆ ಕೆಲವೊಂದು ಭಾಷೆಗಳು ಬರ್ತವೆ. ಅದು ಹಿಂದಿ ಆಗಿರ್ಬೋದು, ಗುಜರಾತಿ ಆಗಿರ್ಬೋದು, ಪಾಳಿ ಆಗಿರ್ಬೋದು. ಈ ಭಾಷೆಗಳು ಅದ್ರ ಜೊತೆಯಲ್ಲಿ ಸಂಸ್ಕೃತ ಭಾಷೆ ಜೊತೆಯಲ್ಲಿ ಉಟ್ಕೊಂಡಿರ್ತಕ್ಕಂಥದ್ದನ್ನು ನೋಡ್ತೀವಿ ನಾವು. ಇಲ್ಲಿ ಪಕ್ಕದ ಕನ್ನಡ ಇದೆ, ತಮಿಳ್ ಇದೆ, ಆಮೇಲೆ ಎಲ್ಲ ಭಾಷೆಗಳು ಬರ್ತವೆ, ತೆಲುಗು ಅಂಡ್ ತಮಿಳು. ಸ್ಯಾನ್ಸ್ಕ್ರಿಟ್ ಫಾಲೋ ದಿ ಲಿಂಗ್ವಾ ಫ್ರಾಂಕ ಥ್ರೂಔಟ್ ಏನ್ಸಿಯಂಟ್ ಟೈಮ್ಸ್. ಸಾಮಾನ್ಯವಾಗಿ ಭಾಷೆಗಳು ಒಂದಕ್ಕೊಂದು ಲಿಂಕ್ ಇವು ಅಲ್ವೇ. ನಮ್ಮ ಕನ್ನಡ, ತೆಲುಗು, ತಮಿಳು ದ್ರಾವಿಡ ಭಾಷೆಗಳು ಅಂತ ಕರಿತೀವಿ ನಾವಿಲ್ಲಿ. Medieval times also, though the Sanskrit language was not spread royal support by the Muslim rules, the rules in the south continued to favor it and continued to increase. ಮಧ್ಯಕಾಲೀನ ಒಂದು ಸಮಯದಲ್ಲಿ ಇದು ರಾಜಮನೆತನದ ಒಂದು ಬೆಂಬಲವನ್ನು ಪಡ್ಕೊಂಡು ಮಾಡ್ತಾ ಇದ್ರು ಸಹ ಅಷ್ಟೊಂದು ಹೆಚ್ಚಾಗಿ ಪ್ರಚಾರ ಆಗ್ಲಿಲ್ಲ. ಆದ್ರೂ ಸಹ ಮುಸ್ಲಿಂ ಆಡಳಿತದ ಒಂದು ಅವಧಿಯಲ್ಲಿ ತನ್ನ ಒಂದು ಸ್ಥಾನವನ್ನ ಕಳ್ಕೊಳ್ತಿದ್ದು ಸಂಸ್ಕೃತಿ ಎನ್ನುವಂಥದ್ದು.
With the coming of the British, the English language shifted to language France after the independence. The role has been carried by the Hindi. ಬ್ರಿಟಿಷರ ಆಗಮನದಿಂದ ಇಂಗ್ಲಿಷ್ ಭಾಷೆ ಎನ್ನುವಂಥದ್ದು ಸಂಸ್ಕೃತಿ ಭಾಷೆಯನ್ನ ಪಡ್ಕೊಳ್ತಾನೆ, ಆ ಸ್ಥಾನವನ್ನ ಪಡ್ಕೊಳ್ತಾನೆ. ದ ಟೆಕ್ಸ್ಟ್ ಆಫ್ ದಿ ವೆರೈಸ್ ಲ್ಯಾಂಗ್ವೇಜಸ್ ಯೂಸ್ಡ್ ಇನ್ ಇಂಡಿಯಾ ಆಲ್ಸೋ ಮೇಂಟೆನೆನ್ಸ್ ಎ ಸರ್ಟೈನ್ ಅಮೌಂಟ್ ಆಫ್ ರೆಗ್ಯುಲಾರಿಟಿ. ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಭಾಷೆಗಳು, ಅದರಲ್ಲೂ ಇಂಗ್ಲಿಷ್ ಭಾಷೆ ಎನ್ನುವಂಥದ್ದು ಬಹಳ ಪ್ರಭಾವ ಬೀರಿರ್ತಕ್ಕಂಥದ್ದು ಅಂತ ಹೇಳ್ತೀವಿ ನಾವು. ತದನಂತರದ ಪಾತ್ರವನ್ನ ಹಿಂದಿ ಭಾಷೆ ನಮ್ಮ ರಾಷ್ಟ್ರ ಭಾಷೆಯಾಗಿ ಜಾರಿಗೆ ಬಂದಿರತಕ್ಕಂಥದ್ದನ್ನ ನೋಡ್ತೀವಿ. ಸ್ವತಂತ್ರದ ನಂತರ ಹಿಂದಿ ಭಾಷೆಯನ್ನ ನಮ್ಮ ರಾಷ್ಟ್ರ ಭಾಷೆಯನ್ನಾಗಿ ನಾವು ಮಾಡ್ಕೊಂಡ್ಬಂದ್ವಿ. ಬಹುತೇಕವಾಗಿ ಎಲ್ಲಾ ಪಠ್ಯಗಳು ಅಥವಾ ಎಲ್ಲಾ ಒಂದು ಭಾಷೆಗಳ ಒಂದು ಮೂಲ ಲಿಪಿಯನ್ನ ನಾವು ನೋಡ್ಕೊಂಡ್ ಬಂದಾಗ ಬ್ರಾಹ್ಮಿ ಲಿಪಿ ಅಂತೇಳಿ ಕರಿತೀವಿ ನಾವು. ಭಾರತೀಯ ಭಾಷೆಗಳಲ್ಲಿ ಸಾಹಿತ್ಯದ ಏಕ ಪ್ರಕಾರವನ್ನು ನೋಡ್ಕೊಂಡು ಬಂದಾಗ ನಾವು ಈ ಬ್ರಾಹ್ಮಿ ಲಿಪಿಯ ಮೂಲಕ ಈ ಭಾಷೆ ಎನ್ನುವಂಥದ್ದು ನಮಗೆ ಪಠ್ಯ ವಿಷಯಗಳಾಗಿ ಬಂದಿರತಕ್ಕಂಥದ್ದನ್ನು ನೋಡ್ತೀವಿ ನಾವು. ಅಂಡ್ ನೆಕ್ಸ್ಟ್ ಒನ್, ರಿಲಿಜಿಯಸ್ ಅಂಡ್ ಸೋಷಿಯಲ್ ಯೂನಿಟಿ ಎನ್ನುವಂಥದ್ದು ನಾವು ನೆಕ್ಸ್ಟ್ ಪೀರಿಯಡ್ ನಲ್ಲಿ ಅದನ್ನ